ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಕ್ಲಾಸ್ 1 ನೋಡಿ. ಇದೂ ಇಂಪಾರ್ಟೆಂಟ್ ಚಾಪ್ಟರ್ ಸಿ ಇ ಟಿಗೆ. ಅರೌಂಡ್ 3 to 4 ಕ್ವಶನ್ಸ್ ಬರ್ತಾ ಇದೆ. ಮತ್ತು ಇದರಲ್ಲಿ ಕಾನ್ಸೆಪ್ಟ್ಸು ಜಾಸ್ತಿ ಇದೆ. ಕರೆಕ್ಟಾಗಿ ಸಿನಾಪ್ಸಿಸ್ ಓದ್ಕೋಬೇಕು. ರೇಟ್ ಮೆಷರು, ಅಪ್ರಾಕ್ಸಿಮೇಷನ್, ಇನ್ಕ್ರೀಸಿಂಗ್ ಫಂಕ್ಷನ್ನು, ಡಿಕ್ರೀಸಿಂಗ್ ಫಂಕ್ಷನ್ನು, ಮ್ಯಾಕ್ಸಿಮಮ್ ಮಿನಿಮಮ್, ಹೌದಾ? ಇಷ್ಟು ಕರೆಕ್ಟಾಗಿ ಕಲೀಲೇಬೇಕು ನಾವು. ಯಾಕಂದರೆ ಇಷ್ಟು ಕಾನ್ಸೆಪ್ಟಲ್ಲಿ ಒಂದು 3-4 ಕ್ವಶನ್ಸ್ ಬರ್ತಾ ಇದೆ. ಅದಕ್ಕೆ ಸಿನಾಪ್ಸಿಸ್ ಕರೆಕ್ಟಾಗಿ ಓದ್ಕೊಂಡಿರಿ. ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್ ಒಳಗೆ ಸಿನಾಪ್ಸಿಸಲ್ಲಿ ಲಾಸ್ಟಿಗೆ ಒಂದಿಷ್ಟು ಡೈರೆಕ್ಟ್ ಫಾರ್ಮುಲಾಸ್ ಕೊಟ್ಟಿದ್ದೀವಿ. ಆ ಫಾರ್ಮುಲಾಸು ಓದ್ಕೋಬೇಕಲ್ಲಿ. ಆ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಬರ್ತಾ ಇರುತ್ತೆ. ಮತ್ತು ಡೈರೆಕ್ಟಾಗಿ ಆ ಫಾರ್ಮುಲಾಸೇ ಎಷ್ಟೊಂದು ಸಲ ಸಿ ಇ ಟಿಗೆ ಬಂದಿದೆ. ಅದಕ್ಕೆ ಫಾರ್ಮುಲಾಸ್ ಅಂತ ಕಲಿಬೇಕು, ಆಯ್ತಲ್ಲ? ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಕ್ವಶನು. ಇಫ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪಾರ್ಟಿಕಲ್ ಇಸ್ ಗಿವನ್ ಬೈ s is equal to 3t power 4 minus 4t cube plus 6, then the acceleration will vanish at time t equal to ಅಂತ ಹೇಳಿದ್ರು, ಹೌದಾ? ಅಂದರೆ ವ್ಯಾನಿಷ್ ಅಂತ ಹೇಳಿದ್ರೆ ಏನು ತೊಗೋಬೇಕು ಅಂದರೆ 0 ಅಂತ ತೊಗೋಬೇಕಷ್ಟೆ, ಹೌದಾ? ಅಂದರೆ ಇಫ್ ಆಕ್ಸಲರೇಷನ್ ಈಸ್ 0 ವೆನ್ t is equal to ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ s is equal to f of t ಅಂತ ಹೇಳಿದೆ. s ಅಂದರೆ ಡಿಸ್ಪ್ಲೇಸ್ಮೆಂಟು, t ಅಂದರೆ ಟೈಮು. ವೆಲಾಸಿಟಿ ಅಂದರೆ ಏನು ಬರೀತೀವಿ ಅಂದರೆ ಡಿ ಎಸ್ ಬೈ ಡಿ ಟಿ ಬರಿತೀವಿ. ಆಕ್ಸಿಲರೇಷನ್ ಅಂದರೆ ಡಿ ಸ್ಕ್ವೇರ್ ಎಸ್ ಬೈ ಡಿ ಟಿ ಸ್ಕ್ವೇರ್ ಅಥವಾ ಡಿ ವಿ ಬೈ ಡಿ ಟಿ. ಈ ಸೆಕೆಂಡ್ ಆರ್ಡರ್ ಡಿರೈವೇಟಿವ್, ಇದು ಫಸ್ಟ್ ಆರ್ಡರ್ ಡಿರೈವೇಟಿವ್ ಅಷ್ಟೇ. ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ಗೊತ್ತಿರಬೇಕು. ಒಂದೊಂದು ಸಲ ಸಿ ಇ ಟಿ ಕೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ಎಸ್ ಇಸ್ ಈಕ್ವಲ್ ಟು 3t power 4 minus 4t cube plus 6 ಇದೆ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದ್ವಿ ಅಂದರೆ ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು 3t power 4 ಇದೆ, ಹೌದಾ? ಅದರ ಡಿಫ್ರೆನ್ಷಿಯೇಟ್ 4 3s 12 ಟಿ ಕ್ಯೂಬ್ ಮೈನಸ್ 4 3s 12 ಟಿ ಸ್ಕ್ವೇರ್ ಬಂತು. ಇದು ಆ್ಯಕ್ಚುಲಿ ವೆಲಾಸಿಟಿ. ಇದನ್ನು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ ವಿತ್ ರೆಸ್ಪೆಕ್ಟ್ ಟು ಟಿ. ಅವಾಗ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು, ಇದು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 12 3s 36 ಟಿ ಸ್ಕ್ವೇರ್ ಮೈನಸ್ 12 2s 24 ಟಿ ಬರುತ್ತೆ, ಹೌದಾ? ನೋಡಿ, ವೆನ್ ಆಕ್ಸಿಲರೇಷನ್ ಈ ವ್ಯಾನಿಷಸ್ ಅಂತ ಹೇಳಿದ್ದಾರೆ ಇಸ್ ಈಕ್ವಲ್ ಟು 0 ತೊಗೊತೀವಿ. ಹಾಗಾದಲ್ಲಿ ನೋಡಿ 12 ಟಿನ ಕಾಮನ್ ತೊಗೊಂಡ್ವಿ ಅಂದರೆ ಅವಾಗ ಏನು ಬರುತ್ತೆ? 12 ಟಿನ ಕಾಮನ್ ತೊಗೊಂಡ್ವಿ ಅಂದರೆ ಇದು 3t ಮೈನಸ್ 2 ಈಕ್ವಲ್ ಟು 0 ಬರ್ತದೆ. ಹಾಗಾದರೆ t ಈಕ್ವಲ್ ಟು 0 ಆರ್ t ಈಸ್ ಈಕ್ವಲ್ ಟು 2/3 ಬರುತ್ತೆ, ಹೌದಾ? ಅಂದರೆ 2/3 ಇದೆ ಫಸ್ಟ್ ಆಪ್ಷನು, ಗೊತ್ತಿರಬೇಕು. ನೋಡಿ, ಇದರೊಳಗೆ ಇನ್ನು ಯಾವ ಥರ ಚೇಂಜ್ ಮಾಡ್ಬೋದು ಅಂದರೆ ಫೈಂಡ್ ದ ವೆಲಾಸಿಟಿ ವೆನ್ ಆಕ್ಸಿಲರೇಷನ್ ವ್ಯಾನಿಷಸ್ ಅಥವಾ ಫೈಂಡ್ ದ ವೆಲಾಸಿಟಿ ವೆನ್ ಆಕ್ಸಿಲರೇಷನ್ ಇಸ್ 0 ಅಂತ ಕೊಡ್ಬೋದು. ಅವಾಗ ನಾವು ಇಲ್ಲಿ ಆಕ್ಸಿಲರೇಷನ್ನ 0 ಅಂದ್ಕೊಂಬಿಟ್ಟು ಟಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಈ ಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ವೆಲಾಸಿಟಿ ಬರೋದು ಅಷ್ಟೇ, ಹೌದಾ? ಆ ಥರನೂ ಕೇಳ್ತಾ ಇದ್ದಾರೆ. ನನಗೆ ಜಸ್ಟ್ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. If a particle moving along a line obeys the law s is equal to root 1 plus t, then the acceleration is proportional to ಅಂತ ಹೇಳಿ, ಹೌದಾ? ಇಲ್ಲಿ ಸ್ಕ್ವೇರ್ ಆಫ್ ದ ವೆಲಾಸಿಟಿ, ಕ್ಯೂಬ್ ಆಫ್ ದ ವೆಲಾಸಿಟಿ, ಕ್ಯೂಬ್ ಆಫ್ ದ ಡಿಸ್ಪ್ಲೇಸ್ಮೆಂಟು ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಇದನ್ನ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಥವಾ ಈಸಿ ಆಗಲಿ ಅಂತೇಳಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತೀನಿ. ಅವಾಗ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 plus t ಬರುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 2s ಇಂಟು ಡಿ ಎಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು 0 plus 1 ಅಥವಾ ಡಿ ಎಸ್ ಬೈ ಡಿ ಟಿನ ವೆಲಾಸಿಟಿ ಬರೀಬೋದಲ್ಲ, ವೆಲಾಸಿಟಿ ಇಸ್ ಈಕ್ವಲ್ ಟು 1/2s ಬಂತು. ನೋಡಿ, ಇದು ಮತ್ತೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ಕೊತೀವಿ. ಮತ್ತು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಯಾವಾಗಲೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿನೇ ಮಾಡೋದು, ಹೌದಾ? ವೆಲಾಸಿಟಿ ಡಿಫ್ರೆನ್ಷಿಯೇಷನು ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು 1/2 ಕಾನ್ಸ್ಟೆಂಟು, 1/s ಇಂದ ಡಿರೈವೇಟಿವ್ ಏನು ಬರೀಬೋದು? ಮೈನಸ್ 1/s ಸ್ಕ್ವೇರು. ಮತ್ತು ಇದು ಎಸ್ ಇಂದ ಡಿಫ್ರೆನ್ಷಿಯನು ಡಿ ಎಸ್ ಬೈ ಡಿ ಟಿ ಅಥವಾ ಮೈನಸ್ 1/2s ಸ್ಕ್ವೇರ್ ಇಂಟು ಡಿ ಎಸ್ ಬೈ ಡಿ ಟಿ ಅಂದರೆ ವೆಲಾಸಿಟಿ ಇದೆ, ಹೌದಾ? ನೋಡಿ, ಇಲ್ಲಿ ವೆಲಾಸಿಟಿ ಮತ್ತು ಡಿಸ್ಪ್ಲೇಸ್ಮೆಂಟ್ ಮೇಲೆ ಆನ್ಸರ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಅದೊಂದೇ ವೇರಿಯೇಬಲಿಗೆ ಚೇಂಜ್ ಮಾಡಬೇಕು. ಮತ್ತು ನೋಡಿ, ಇಷ್ಟೇ ಬರ್ಕೊಂಬಿಟ್ಟಿದ್ದು
ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಪ್ಲೇಸ್ಮೆಂಟು ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತ ಹೇಳಿದ್ರೆ ಡೈರೆಕ್ಟ್ ತಪ್ಪಾಗ್ಬಿಡುತ್ತೆ ಅಲ್ಲಿ. ಯಾವ್ದಾದ್ರು ಒಂದು ವೇರಿಯೇಬಲಿಗೆ ಚೇಂಜ್ ಮಾಡ್ಬೇಕು ನೋಡಿ. ಒಂದು ವೇರಿಯೇಬಲಿಗೆ ಚೇಂಜ್ ಮಾಡ್ಬೇಕಂದ್ರೆ ಎಸ್ಸಿಗಾದ್ರೂ ಚೇಂಜ್ ಮಾಡಿ, ಇಲ್ಲಾಂದ್ರೆ ವಿಗಾದ್ರೂ ಚೇಂಜ್ ಮಾಡಿ. ಈ ನೋಡಿ ಇಲ್ಲಿ ಏನಿರೋದು 1/s ಅಂತ ಹೇಳಿದರೆ 2v ಬರಿಬೋದಲ್ಲ. 1/s ಅಂದರೆ 2v ಬರಿಬೋದು. ಹಾಗಾದ್ರೆ ಇಲ್ಲಿ -12 ಆಗಿದೆ. 1/s² 2v ಹೋಲ್ ಸ್ಕ್ವೇರ್ ಇಂಟು ವಿ ಬರಿಬೋದಲ್ಲ. ಹಾಗಾದ್ರೆ -1/2 ಇಂಟು 4v³ ಬಂತು. ಹಾಗಾದ್ರೆ ಆಕ್ಸಿಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v³ ಇದೆ. ಹೌದಾ? ಅಂದರೆ ಕ್ಯೂಬ್ ಆಫ್ ದ ವೆಲಾಸಿಟಿ ಬರುತ್ತೆ. ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈ ಥರದ್ದು ಕೇಳ್ತಾ ಇರ್ತಾರೆ. ಇದಕ್ಕೆ ಐಡಿಯಾ ಏನು ಗೊತ್ತಾಗಬೇಕು ಅಂದರೆ ಒಂದೇ ವೇರಿಯೇಬಲಿಗೆ ಚೇಂಜ್ ಮಾಡ್ಕೋಬೇಕು. ಅಂದರೆ ಎರಡೆರಡು ವೇರಿಯೇಬಲ್ ಇತ್ತು ಅಂದರೆ ಮತ್ತು ಅಲ್ಲಿ ವೆಲಾಸಿಟಿ ಅಥವಾ ಡಿಸ್ಪ್ಲೇಸ್ಮೆಂಟಿಂದು ನೋಡಿಕೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ವೇರಿಯೇಬಲಿಗೆ ಚೇಂಜ್ ಮಾಡಿ ಆಮೇಲೆ ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ ಅಂತ ಚೆಕ್ ಮಾಡ್ಕೊಂಡ್ರೆ ಆಯಿತು. ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಆಫ್ ಅ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ r ಅಟ್ r = 6 cm ಈಸ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಬರುತ್ತೆ, ಈಸಿ ಇದೆ. ಏರಿಯಾ ಆಫ್ ದ ಸರ್ಕಲ್ ಅಂದರೆ πr². ನೋಡಿ ನಾನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ಕೋಬೇಕು. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಅಂತ ಹೇಳಿದ್ದಾರೆ. ಆದರೆ dA/dr = 2πr ಬರುತ್ತೆ. ಹೌದಾ? ಪೈ ಕಾನ್ಸ್ಟೆಂಟ್ r² ಇನ್ ಡಿಫ್ರೆನ್ಷಿಯೇಷನ್ 2r ಅಟ್ r = 6 cm ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ dA/dr ಅಟ್ r = 6 cm ಏನು ಬರುತ್ತೆ? 2π × 6 ಅಂದರೆ 12π cm ಬರ್ತದೆ. ಹೌದಾ? ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಮತ್ತು ನೋಡಿ ಇಲ್ಲಿ cm² ಅಲ್ಲ, ಇದು ಸೆಂಟಿಮೀಟರೇ ಆಗುತ್ತೆ. ಯಾಕಂದರೆ ಏರಿಯಾ ಅಂದರೆ cm², r ಅಂದರೆ ಸೆಂಟಿಮೀಟರ್. 1 ಸೆಂಟಿಮೀಟರ್ ಕ್ಯಾನ್ಸಲ್ ಆಗಿ ಸೆಂಟಿಮೀಟರ್ ಬರ್ತದೆ ಅಷ್ಟೇ. ಹೌದಾ? ಈಸಿದೆ ಥರ್ಡ್ ಒನ್. ನೆಕ್ಸ್ಟ್ ಪ್ರಾಬ್ಲಮ್, fourth one, the sides of an equilateral triangle are increasing at the rate of 2 cm/s. The rate at which the area increases when the side is 10 cm ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಫಾರ್ಮುಲಾ ಇಂಪಾರ್ಟೆಂಟ್ ನಮಗೆ. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಗೊತ್ತಿರಬೇಕು. ನೋಡಿ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏನಾಗಿರುತ್ತೆ ಅಂದರೆ √3/4x² ಬರ್ತದೆ. ಗೊತ್ತಿರ್ಬೇಕು ನೋಡಿ, ಸಿನಾಪ್ಸಿಸಲ್ಲೂ ಕೊಟ್ಟಿದ್ದೀವಿ. ಏರಿಯಾ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಒಟ್ಟು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಏನೇನು ಗೊತ್ತಿರಲಿ ಅಂದರೆ ಸೈಡ್ನ ಎಕ್ಸ್ ಅಂತ ತೊಗೊಂಡ್ವಿ ಅಂದರೆ ಹೈಟ್ ಯಾವಾಗಲೂ √3/2 × x ಆಗುತ್ತೆ. ನೆಕ್ಸ್ಟ್ ಏರಿಯಾ ಏನಾಗಿರಬೇಕು? ಬೇಸ್ ಇಂಟು ಹೈಟ್ ಅಲ್ಲ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂದರೆ ಹಾಫ್ ಇಂಟು √3/2 × x ಇಂಟು x ಅಂದರೆ √3/4x² ಆಗುತ್ತೆ. ಹೌದಾ? ಹಾಗಾದ್ರೆ ನಮಗೆ ಏನು ಗೊತ್ತಿರೋದು ಅಂದರೆ ಏರಿಯಾ = √3/4x². ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ? ಕೊಟ್ಟಿರೋದು ಸೈಡ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಅಂತ ಹೇಳಿದ್ದಾರೆ. ಅಂದರೆ ಏನು ಕೊಟ್ಟಿರೋದು? dx/dt ನ 2 cm/s ಅಂತ ಕೊಟ್ಟಿದ್ದಾರೆ. ಹೌದಾ? ದ ರೇಟ್ ಅಟ್ ವಿಚ್ ದ ಏರಿಯಾ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಅಂದರೆ dA/dt ಏನಾಗ್ಬೋದು? √3/4 × x² ಇನ್ ಡಿಫರೆನ್ಷನ್ 2x × dx/dt. ಹೌದಾ? 2 1s 2 2s ಬಂತು. ಇಷ್ಟು ನೋಡಿ, ವೆನ್ ಸೈಡ್ ಈಸ್ 10 cm ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಕ್ಸ್ ಏನಂತ ಕೊಟ್ಟಿದ್ದಾರೆ? 10. ಇಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು? √3/2 × 10, x ಅಂದರೆ 10 ಇಂಟು dx/dt ಅಂದರೆ 2 ಇದೆ. 2 2 ಕ್ಯಾನ್ಸಲ್ ಆಗಿ ಆನ್ಸರು 10√3 cm²/s ಬಂತು. ಹೌದಾ? 10√3 cm²/s. ಬಟ್ ಇದನ್ನು ಐಡಿಯಾ ಗೊತ್ತಿರಲಿ, ಇಂಪಾರ್ಟೆಂಟ್ ನಮಗೆ. ಈ ಥರದ್ದು ಆಲ್ರೆಡಿ PU ಅಲ್ಲಿ ಎಷ್ಟೊಂದು ಮಾಡ್ಕೊಂಡಿದ್ವಿ. ಜಸ್ಟ್ ಆ ಥರದ್ದು ಕೇಳ್ತಾ ಇರ್ತಾರೆ. ಸ್ಪಿಯರು, ಸರ್ಕಲು ಅದೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟು ಪ್ರಾಬ್ಲಮ್ 5.
A ladder 5 meter long, standing on a horizontal floor, leans against a vertical wall. If top of the ladder slides downwards at the rate of 10 centimeter per second, then the rate at which the angle between the floor and the ladder is decreasing when the lower end of the ladder is 2 meters from the wall is ಅಂತ ಹೇಳಿದ್ದಾರೆ. ನೋಡಿ, ಇದೇ ಥರದ ಒಂದಿಷ್ಟು ಪ್ರಾಬ್ಲಮ್ ಮಾಡ್ಕೊಂಡಿರ್ತೀವಿ ಪಿ ಯು ಅಲ್ಲೂ. ಆದರೆ ಅಲ್ಲಿ ಸ್ವಲ್ಪ ಚೇಂಜ್ ಇದೆ. ಅಲ್ಲಿ ಲ್ಯಾಡರ್ ರೇಟ್ ಆಫ್ ಚೇಂಜ್ ಆಫ್ ಲ್ಯಾಡರ್ ಈಸ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗು ಆ ಥರದ್ದು ಕೇಳ್ತಾ ಇರ್ತಾರೆ. ಅದು ಇಲ್ಲಿ ಆ್ಯಂಗಲ್ ಕೇಳಿದ್ದಾರೆ. ಅದಕ್ಕೆ ನೋಡಿ ಈ ಥರ ತೊಗೊಂಡಿರ್ತೀವಿ ಜಸ್ಟು. ಇದು ಹಾರಿಜೆಂಟಲ್ ಫ್ಲೋರ್, ಇದು ವರ್ಟಿಕಲ್ ವಾಲ್ ಅಂತ ತೊಗೊಂಡೆ ಅಂದರೆ ಇದು ಲ್ಯಾಡರ್ ಈಸ್ ಏನಂತ ಹೇಳಿದ್ದಾರೆ 5 meters ಅಂತ ಹೇಳಿದ್ದಾರೆ. ಇಫ್ ದ ಟಾಪ್ ಆಫ್ ದ ಲ್ಯಾಡರ್ ಸ್ಲೈಡ್ಸ್ ಡೌನ್ ಅಂತ ಹೇಳಿದ್ದಾರೆ. ಇದು ಟಾಪ್ ಆಫ್ ದ ಲ್ಯಾಡರ್ ತಾನೆ, ಇದು ಸ್ಲೈಡ್ಸ್ ಡೌನ್ ಅಂತ ಹೇಳಿದ್ದಾರೆ. ಇನ್ನು ವೈ ಅಂತ ತೊಗೊಂಡೆ ಅಂದರೆ ಇದು ಮೈನಸ್ dy/dt. ಡೌನ್ವರ್ಡ್ಸ್ ಇತ್ತು ಅಂದರೆ ಮೈನಸ್ ತೊಗೋಬೇಕು, ಅಪ್ವರ್ಡ್ಸ್ ಇತ್ತು ಅಂದರೆ ಪ್ಲಸ್ ತೊಗೋಬೇಕು. ಅವೇ ಇತ್ತು ಅಂದ್ರೂ ಅಷ್ಟೇ ಪ್ಲಸ್ ತೊಗೊಂಡು ಸಿಂಪ್ಲಿಫೈ ಮಾಡ್ಕೊತೀವಿ. ಹೌದಾ? ನೋಡಿ, ಮೈನಸ್ dy/dt ಅಂತ ಹೇಳಿದೆ, ಅಥವಾ dy/dt ಈಸ್ ಈಕ್ವಲ್ ಟು ಮೈನಸ್ 10 centimeter per second. ಹೌದಾ? ನೆಕ್ಸ್ಟ್ ಏನಂತ ಹೇಳಿದ್ರು, ದೆನ್ ರೇಟ್ ಅಟ್ ವಿಚ್ ದ ಆ್ಯಂಗಲ್ ಬಿಟ್ವೀನ್ ದ ಫ್ಲೋರ್ ಆ್ಯಂಡ್ ದ ಲ್ಯಾಡರ್, ಇದನ್ನು ಥೀಟಾ ತೊಗೊತೀವಿ. ವೆನ್ ಲೋವರ್ ಎಂಡ್ ಆಫ್ ದ ಲ್ಯಾಡರ್ ಇಸ್ 2 meters ಅಂತ ಹೇಳಿದ್ದಾರೆ. ಇದು ಎಕ್ಸ್ ಇಸ್ ಈಕ್ವಲ್ ಟು 2 meters. ಇಷ್ಟು ಮಾಡ್ಕೊಂಡ್ರಾಯ್ತು. ಹೌದಾ? ನೋಡಿ, ಈಸಿಯಾಗಿ ಮಾಡ್ಕೋಬೋದು, ಡೈರೆಕ್ಟಾಗಿ ಬರುತ್ತೆ. ನೋಡಿ, ಈಸಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ಟೀಟಾಗೆ ಮತ್ತು ಇಲ್ಲಿ ಯಾವ್ದು ಕೊಟ್ಟಿರ್ತಾರೆ ನೋಡ್ಕೋಬೇಕು. dy/dt ಕೊಟ್ಟಿದ್ದಾರೆ ತಾನೆ, dy/dt ಕೊಟ್ಟಿದ್ದಾರೆ, ವೈನ ಯೂಸ್ ಮಾಡ್ಕೊತೀನಿ. ಅಂದರೆ ಟೀಟಾನ ಇನ್ ಟರ್ಮ್ಸ್ ಆಫ್ ವೈ ಆ್ಯಂಡ್ 5 ಬರ್ಕೊಂಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಅಂದರೆ ಆಪೋಸಿಟ್ ಹೈಪಾಟೆನಸ್ ತಾನೆ, ಅದರಲ್ಲಿ ಏನು ಬರಿಬೋದು ನಾವು, sin θ ಈಸ್ ಈಕ್ವಲ್ ಟು y/5 ಬರಿಬೋದಾ? ಇದು ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡೆ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀವಿ. ಸೈನ್ ಇನ್ ಡಿಫ್ರೆನ್ಷನ್ನು cos θ ಇಂಟು θ ಡಿಫ್ರೆನ್ಷನ್ನು dθ/dt ಇಸ್ ಈಕ್ವಲ್ ಟು 1/5 ಇಂಟು dy/dt. ಹೌದಾ? ಅದೇ ಕಾಸ್ θ ಅಂದರೆ ಏನು ಬರಿಬೋದು, x/5 ಅಲ್ಲ. ಅದೇ x/5 ಇಂಟು dθ/dt ಇಸ್ ಈಕ್ವಲ್ ಟು 1/5 ಇಂಟು dy/dt ಬರುತ್ತೆ. ಅದು 5 ಕ್ಯಾನ್ಸಲ್ ಆಯಿತು. dθ/dt ಇಸ್ ಈಕ್ವಲ್ ಟು 1/x ಇಂಟು dy/dt. ನೋಡಿ, ಯೂನಿಟ್ನ ಸೇಮ್ ಮಾಡ್ಕೋಬೇಕಲ್ಲಿ, ಅದು ಇಂಪಾರ್ಟೆಂಟು. ನೋಡಿ, ಎಕ್ಸ್ 2 meters-ಅಲ್ಲಿದೆ, 1/2 meters ಇಂಟು dy/dt ಅಂದರೆ ಮೈನಸ್ 10 centimeter per second. ಹೌದಾ? ನೋಡಿ, ಇದು ಸೆಂಟಿಮೀಟ್ರಲ್ಲಿದೆ ತಾನೆ, ಅದಕ್ಕೆ ಇದನ್ನು ಸೆಂಟಿಮೀಟ್ರಲ್ಲೇ ಚೇಂಜ್ ಮಾಡ್ಕೊಂಬಿಡಿ. ಅವಾಗಿದು ಮೈನಸ್ 10/200 ಬರುತ್ತಲ್ಲ. ಮೈನಸ್ 10/200 ಅಂದರೆ ಮೈನಸ್ 1/20. ಆ್ಯಕ್ಚುಲಿ ಥೀಟಾದ ಯೂನಿಟ್ ರೇಡಿಯನ್ ಅಲ್ಲ, ರೇಡಿಯನ್ ಪರ್ ಸೆಕೆಂಡ್ ಆಗ್ಬಿಡುತ್ತೆ. ಹೌದಾ? ಅಂದರೆ ಮೈನಸ್ ಅಂದರೆ ಡಿಕ್ರೀಸಿಂಗ್ ಅಂತ ಹೇಳುತ್ತೆ, ಅದಕ್ಕೆ ಇಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಹೌದಾ? ಡೌನ್ವರ್ಡ್ಸ್ ಅಥವಾ ಅಟ್ ವಿಚ್ ದ ಆ್ಯಂಗಲ್ ಬಿಟ್ವೀನ್ ದ ಫ್ಲೋರ್ ಆ್ಯಂಡ್ ದ ಲ್ಯಾಡರ್, ರೇಟ್ ಅಟ್ ವಿಚ್ ದ ಆ್ಯಂಗಲ್ ಆ್ಯಂಡ್ ದ ಫ್ಲೋರ್ ಆ್ಯಂಡ್ ದ ಲ್ಯಾಡರ್ ಈಸ್ ಡಿಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ನೋಡಿ, ಮೈನಸ್ ಅನ್ನೋದು ಡಿಕ್ರೀಸಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಆನ್ಸರು 1/20 ರೇಡಿಯನ್ ಪರ್ ಸೆಕೆಂಡ್ ಬರುತ್ತೆ. ಹೌದಾ? ನೋಡಿ, ಇದೇ ಪ್ರಾಬ್ಲಮ್ನ ಯಾವ ಥರ ಟ್ವಿಸ್ಟ್ ಮಾಡ್ಬೋದು ಅಂತೀವಿ. ಇಲ್ಲಿ ಏನಾದ್ರು ನನಗೆ ರೇಟ್ ಆಫ್ ಚೇಂಜ್ನ dx/dt ಏನಾದ್ರು ಕೊಟ್ಟಿದ್ರು ಅಂದರೆ ಅವಾಗ ಇಲ್ಲಿ ತೊಗೋಬೇಕಾದ್ರೆ ಏನು ತೊಗೊಳ್ಳಿ, cos θ ಇಸ್ ಈಕ್ವಲ್ ಟು x/5 ತೊಗೊಂಬಿಟ್ಟು ಈಸಿಯಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ? ಅಂದರೆ ಇಲ್ಲಿ ಯಾವ್ದು ಕೊಟ್ಟಿರ್ತಲ್ಲ ಅದನ್ನು ನೋಡ್ಕೊಂಬಿಟ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಡಿಫೈನ್ ಮಾಡಿದ್ರೆ ಈಸಿಯಾಗಿ ಬರುತ್ತಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. In finding the surface area of a cube having an edge 3 meters, an error of 2 centimeter is made in measuring the edge, then the percentage error in the surface area is ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ಏನೇನು ಗೊತ್ತಿರಬೇಕು ಅಂದರೆ, ನೋಡಿ, ಇನ್ ಜನರಲ್ ಎರರ್ ಇನ್ ಏರಿಯಾ ಅಂತ ಹೇಳಿದ್ರೆ ಯಾವಾಗಲೂ ಏನು ಬರೀತೀವಿ ಅಂದರೆ dA/dx ಇಂಟು ಡೆಲ್ಟಾ ಎಕ್ಸ್ ಅಂತ ಬರೀತೀವಿ. ಇದು ಗೊತ್ತಿರ್ಬೇಕು ನಮಗಿದು. ಎರರ್ ಇನ್ ಏರಿಯಾ ಅಥವಾ ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ಏರಿಯಾ ಅಂತ ಹೇಳ್ತೀವಿ. ಹೌದಾ? ಇದನ್ನು ನಾವು ಆ್ಯಕ್ಚುಲಿ ಡೆಲ್ಟಾ ಎ ಅಂತ ಹೇಳಿದ್ವಿ ಅಂದರೆ
ಪರ್ಸೆಂಟೇಜ್ ಎರರ್ ಫಾರ್ಮುಲಾ ಗೊತ್ತಿರಲಿ. ನೋಡಿ, ಪರ್ಸೆಂಟೇಜ್ ಎರರ್ ಅಂತ ಹೇಳಿದ್ರೆ ಯಾವಾಗಲೂ ಏನು ಬರೀತೀವಿ ಅಂದರೆ ಡೆಲ್ಟಾ ಎ ಬೈ ಎ ಇಂಟು 100 ಬರಿತೀವಿ. ಗೊತ್ತಿರ್ಬೇಕು ನಮಗಿದು. ನೋಡಿ, ಆ್ಯಕ್ಚುಲಿ ಇದು ಪಿ ಯು ಅಲ್ಲಿ ಓದ್ಕೊಂಡಿರಲ್ಲ, ಪರ್ಸೆಂಟೇಜ್ ಎರರ್ ಗೊತ್ತಿರಲಿ. ಇದನ್ನು ಮಾಡ್ಕೊಂಡಿದ್ದೀವಿ ನಾವು, ಹೌದಾ? ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ಏರಿಯಾ ಅಥವಾ ಎರರ್ ಇನ್ ಏರಿಯಾ ಅಂತ ಹೇಳ್ತೀವಿ. ಎರರ್ ಇನ್ ಸರ್ಫೇಸ್ ಏರಿಯಾ ಅಥವಾ ಎರರ್ ಇನ್ ವಾಲ್ಯೂಮ್, ಅದೇನೇ ಇದ್ರೂ ಡೈರೆಕ್ಟಾಗಿ ಮಾಡ್ಕೋಬೋದು, ಹೌದಾ? ಅದು ನೋಡಿ, ಇಲ್ಲಿ ಗೀವನ್ ಏನೇನಿದೆ, ಗೀವನ್ ಇನ್ ಫೈಂಡಿಂಗ್ ದ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬ್ ಹ್ಯಾವಿಂಗ್ ಅನ್ ಎಡ್ಜ್ 3 meters ಅಂತ ಹೇಳಿದ್ದಾರೆ. ಅಂದರೆ x = 3 meters ಕೊಟ್ಟಿದ್ದಾರೆ. ಆ್ಯಂಡ್ ಎರರ್ 2 centimeters ಅಂತ ಹೇಳಿದ್ದಾರೆ. ಹಾಗಾದ್ರೆ ಡೆಲ್ಟಾ x = 2 centimeters. ನೋಡಿ, ಎರಡನ್ನೂ ಮೀಟರ್ಸಲ್ಲೇ ಚೇಂಜ್ ಮಾಡ್ತೀನಿ. ಸೆಂಟಿಮೀಟರ್ಸಲ್ಲಿದೆ ಅಂದರೆ ಇದು 0.02 meters ಬರೀಬೋದಲ್ಲ. ನೆಕ್ಸ್ಟ್ ಏನಂತ ಹೇಳೋದು, ಸರ್ಫೇಸ್ ಏರಿಯಾ, ಹೌದಾ? ವಿ ನೋ ದಟ್ ಸರ್ಫೇಸ್ ಏರಿಯಾ ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು, 6x², ಹೌದಾ? 6x² ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀನಿ. ಹಾಗಾದ್ರೆ ds/dx ಏನಾಗುತ್ತೆ, 12x ಆಯಿತು, ಹೌದಾ? ನೆಕ್ಸ್ಟ್ ನೋಡಿ, ನಾವು ವಿ ನೋ ದಟ್ ಎರರ್ ಇನ್ ಏರಿಯಾ ಏನೇನು ಬರೀಬೋದು, ಎರರ್ ಇನ್ ಸರ್ಫೇಸ್ ಏರಿಯಾ ತಾನೆ, ಅದನ್ನು ಡೆಲ್ಟಾ ಎಸ್ ಅಂತ ತೊಗೊಂಡೆ ಅಂದರೆ ds/dx ಇಂಟು ಡೆಲ್ಟಾ ಎಕ್ಸ್, ಹೌದಾ? ಅಂದರೆ ಡೆಲ್ಟಾ ಎಸ್ = ds/dx ಅಂತ ಹೇಳಿದ್ರೆ 12x ಇದೆ ಇಂಟು ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಏನು ಬರುತ್ತೆ, 0.02 meters. ಅಂದರೆ 12 ಇಂಟು ಎಕ್ಸ್ ಅಂದರೆ 3 meters ಕೊಟ್ಟಿದ್ದಾರೆ, 0.02 meters, ಹೌದಾ? ಇದು ಮಲ್ಟಿಪ್ಲೈ ಮಾಡಬೇಕು. 12 3 × 36, 36 2 × 72 ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆ, ಅದಕ್ಕೆ 0.72 meters² ಬರುತ್ತೆ, ಹೌದಾ? ಇಲ್ಲೊಂದು ಮೀಟರ್ ಅಲ್ಲ, ಅದಕ್ಕೆ m² ಆಯಿತು. ಇದು ಡೆಲ್ಟಾ ಎಸ್ ಆಯಿತು. ಪರ್ಸೆಂಟೇಜ್ ಎರರ್ ಅಂತ ಹೇಳಿದರೆ ಫಸ್ಟ್ ನಾನು ಸರ್ಫೇಸ್ ಏರಿಯಾನು ಕಂಡುಹಿಡಿಬೇಕು ತಾನೆ. ಈಗ ನಾವು s = 6x² ಅಲ್ಲ, 6 ಇಂಟು ಎಕ್ಸ್ ಅಂದರೆ 3 ಕೊಟ್ಟಿದ್ದಾನೆ, 3² ಅಂದರೆ 3² 9, 9 6 54 meters² ಬರುತ್ತೆ, ಹೌದಾ? ದೇರ್ಫೋರ್ ಪರ್ಸೆಂಟೇಜ್ ಎರರ್ ಏನಾಗ್ಬೋದು, ಪರ್ಸೆಂಟೇಜ್ ಎರರ್ = ಡೆಲ್ಟಾ s/s ಇಂಟು 100, ಹೌದಾ? ಡೆಲ್ಟಾ ಎಸ್ ಅಂತ ಹೇಳಿದ್ರೆ 0.72 ಇದೆ, ಡಿವೈಡೆಡ್ ಬೈ 54 ಇಂಟು 100 ಬರುತ್ತೆ. 0.72 ಇಂಟು 100 ಅಂದರೆ 72/54 ಬರುತ್ತೆ. 12ಇಂದ ಡಿವೈಡ್ ಮಾಡ್ಬೋದಲ್ಲ, 12 ಅಥವಾ 6ಇಂದ ಡಿವೈಡ್ ಮಾಡ್ಬೋದು. 6 12s 6 9s ಅಂದರೆ 4/3% ಬರಬೇಕು, ಹೌದಾ? ನೋಡಿ, ಇಲ್ಲಿ ಆನ್ಸರ್ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇದು 4 ಅಂತಿದೆ ಅಲ್ಲ, ಇದನ್ನ 4/3 ಮಾಡ್ಕೊಳ್ಳಿ. ಸೆಕೆಂಡ್ ಒಂದು ಬರುತ್ತೆ ಅಲ್ಲಿ. ನೋಡಿ, ಅದಕ್ಕೆ ಐಡಿಯಾ ಗೊತ್ತಿರಲಿ ಅಷ್ಟೇ ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಎರರ್ ಇನ್ ಏರಿಯಾ ಮತ್ತು ಪರ್ಸೆಂಟೇಜ್ ಎರರ್ ಪರ್ಫೆಕ್ಟಾಗಿ ಗೊತ್ತಿರಬೇಕು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 7th one. A stone is dropped into a quiet lake and waves move in a circle at the speed of 5 centimeters per second. At that instant, when the radius of the circular wave is 8 centimeters, how fast is enclosed area increasing ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಇದನ್ನು ಈಸಿ ಇದೆ. A stone is dropped into a quiet lake and waves move in a circles ಅಂತ ಹೇಳಿದ್ದಾರೆ ತಾನೆ, ಹೌದಾ? At the speed of 5 centimeters per second. ನೋಡಿ, ಇಲ್ಲಿ ಯೂನಿಟ್ ನೋಡ್ಕೊಂಡ್ಬಿಟ್ಟು ರೇಟ್ ಆಫ್ ಚೇಂಜ್ನ ಬರೀಬೇಕು, ಹೌದಾ? ಅಟ್ ದ ಇನ್ಸ್ಟೆಂಟ್ ವೆನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ವೇವ್ ಇಸ್ 8 centimeters ಅಂತ ಕೊಟ್ಟಿದ್ದಾರೆ, ಹೌದಾ? ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ ಅಂದರೆ ಇದು ಸ್ಕ್ವಯರ್ ಇಲ್ಲ ತಾನೆ. ಸ್ಕ್ವಯರ್ ಇರಲಿಲ್ಲ ಅಂತ ಹೇಳಿದರೆ ಅದನ್ನು ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅಂತಾನೆ ತೊಗೋಬೇಕು. ಅಂದರೆ dr/dt 5 centimeters per second ತೊಗೊತೀನಿ. ವೆನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ವೇವ್ ಇಸ್ 8 centimeters ಅಂದರೆ r = 8 centimeters. How fast is the enclosed area increasing? ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಕೇಳಿದ್ದಾರೆ, ಹೌದಾ? ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ವಿ ನೋ ದಟ್ ಏರಿಯಾ = πr². dA/dt ಏನಾಗುತ್ತೆ, π ಇಂಟು 2r ಇಂಟು dr/dt. ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ಲ, π ಇಂಟು 2 ಇಂಟು r ಅಂದರೆ 8 ಕೊಟ್ಟಿದ್ದಾರೆ, dr/dt ಅಂದರೆ 5 ಕೊಟ್ಟಿದ್ದಾರೆ, ಹೌದಾ?
5 to the 10, 10 into 8 ಅಂದರೆ 80 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಬರ್ತದೆ ಅಷ್ಟೇ. ಹೌದಾ? ಅಂದರೆ ಫಸ್ಟ್ ಒಂದು ಬರುತ್ತೆ, ಈಸಿ ಇದೆ ನೋಡಿ. ಇದೇ ಥರದ್ದು ಸೇಮ್ ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ, ಐಡಿಯಾ ಗೊತ್ತಿರಬೇಕಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ 8 one. The total revenue in rupees received from the sale of X units of the product is given by ಅಂತ ಹೇಳಿದ್ದಾರೆ. ಹೌದಾ? ದ ಮಾರ್ಜಿನಲ್ ರೆವೆನ್ಯೂ ನೋಡಿ, ಇಲ್ಲಿ ಮಾರ್ಜಿನಲ್ ರೆವೆನ್ಯೂ ಮತ್ತು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿ ನಾವು ಕಲ್ಕೊಂಡಿರ್ತೀವಿ, ಎರಡೂ ಗೊತ್ತಿರಲಿ. ಅಂದರೆ ಮಾರ್ಜಿನಲ್ ಅಂತ ಬಂತು ಅಂದರೆ ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೇರಿಯೇಬಲ್ ಮಾಡ್ಕೊಳ್ಳಿ ಅಷ್ಟೇ, ಅವಾಗ ಡೈರೆಕ್ಟಾಗಿ ಬರುತ್ತೆ. ಅಂದರೆ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಪ್ಲಸ್ 36x ಪ್ಲಸ್ 5. ಹೌದಾ? ಅಲ್ಲೋಡಿ ಮಾರ್ಜಿನಲ್ ರೆವೆನ್ಯೂ ಅಂದರೆ ಡಿ ಆರ್ ಬೈ ಡಿ ಎಕ್ಸ್ ಬರ್ಕೊತೀವಿ ಅಷ್ಟೇ. ಅಂದರೆ 6x ಪ್ಲಸ್ 36 ಅಟ್ ಏನಂತ ಕೊಟ್ಟಿರೋದು ಎಕ್ಸ್ ಇಸ್ ಈಕ್ವಲ್ ಟು 15 ತಾನೆ. ಹಾಗಾದರೆ ಮಾರ್ಜಿನಲ್ ರೆವೆನ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 15 ಏನು ಬರುತ್ತೆ? 6 into 15 ಪ್ಲಸ್ 36. ಹೌದಾ? 6 into 15 ಅಂತ ಹೇಳಿದ್ರೆ 90 ಅಲ್ಲ, 90 ಪ್ಲಸ್ 36 ಅಂದರೆ 126 ಬರುತ್ತೆ. ಹೌದಾ? ಅಂದರೆ 4th ಒಂದು ಬರುತ್ತೆ ಅಷ್ಟೇ, ಗೊತ್ತಿರಲಿ. ಮಾರ್ಜಿನಲ್ ಅಂತ ಬಂತು ಅಂದರೆ ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೇರಿಯೇಬಲ್ ಮಾಡ್ಕೊಳ್ಳಿ. ಅಲ್ಲಿ ಬಂದಿರೋ ಮತ್ತು ನೆಕ್ಸ್ಟ್ ಏನಾದ್ರು ವೇರಿಯೇಬಲ್ ವ್ಯಾಲ್ಯೂ ಕೊಟ್ಟಿದ್ದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬರ್ತದೆ. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಇದನ್ನು. ನೆಕ್ಸ್ಟು ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 63 ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದಕ್ಕೂ ನಾವು ಡೈರೆಕ್ಟ್ ಫಾರ್ಮುಲಾ ಬರ್ಕೊತಿದ್ವಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಅಂತ ಬರೀತಿದ್ವಿ. ಹೌದಾ? ನೋಡಿ, ಇದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಅಲ್ಲಿ ಎಫ್ ಆಫ್ ಎಕ್ಸ್ನ ಎಕ್ಸ್ ಪವರ್ 1/3 ಬರೀಬೋದಲ್ಲ, ಯಾಕಂದರೆ ಕ್ಯೂಬ್ ರೂಟ್ ಕೊಟ್ಟಿದಪ್ಪ ನನಗೆ ಪವರ್ 1/3 ಬರ್ಕೊತಾ ಇದ್ವಿ. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 1/3 ಇಂಟು ಎಕ್ಸ್ ಪವರ್ 1/3 ಮೈನಸ್ 1 ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಅಲ್ಲ, ಅಂದರೆ 1/3 ಇಂಟು ಎಕ್ಸ್ ಪವರ್ ಮೈನಸ್ 2/3 ಅಥವಾ 1/3 ಇಂಟು ಎಕ್ಸ್ ಪವರ್ 2/3 ಬಂತು. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಈ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಹೌದಾ? ನೋಡಿ, ಇಲ್ಲಿ ಎಕ್ಸ್ ಅಂದರೆ ಏನು ತೊಗೊತೀವಿ ಅಂದರೆ ಕ್ಯೂಬ್ ರೂಟ್ ನಮಗೆ ಇದಕ್ಕೆ ಹತ್ರ ಇರೋದು ಗೊತ್ತಿರಬೇಕು. ಅಂದರೆ ಈಗ 64 ಇಂದು ಕ್ಯೂಬ್ ರೂಟ್ ಅಂದರೆ ಏನು ಬರಿಬೋದು? ನಾವು 4 ಬರಿಬೋದಲ್ಲ. ಹೌದಾ? ಹಾಗೆ ನೋಡಿ, ಎಕ್ಸಿಗೆ 64 ತೊಗೊತೀನಿ, ಡೆಲ್ಟಾ ಎಕ್ಸಿಗೆ -1 ತೊಗೊತೀನಿ. ಹಾಗಾದ್ರೆ ಇದೇನಾಗುತ್ತೆ ಅಂದರೆ ಎಫ್ ಆಫ್ 64 ಮೈನಸ್ 1 ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ 64 ಪ್ಲಸ್ ಎಫ್ ಡ್ಯಾಶ್ ಆಫ್ 64 ಇಂಟು ಡೆಲ್ಟಾ ಎಕ್ಸ್. ಹೌದಾ? ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡೆ ಅಂದರೆ ಏನೇನು ಬರ್ಬೋದು? ಎಫ್ ಆಫ್ 63 ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ 64 ಅಂದರೆ 64 ಹೋಲ್ ಪವರ್ 1/3 ಅಲ್ಲ, ಪ್ಲಸ್ ಎಫ್ ಡ್ಯಾಶ್ ಆಫ್ 64 ಅಂತ ಹೇಳಿದ್ರೆ ಎಫ್ ಡ್ಯಾಶ್ ಅಂದರೆ ಇಲ್ಲಿ ಬಂದಿರ್ತಾನೆ 1/3 ಇಂಟು 64 ಹೋಲ್ ಪವರ್ 2/3 ಇಂಟು ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ -1. ಹೌದಾ? 64 ಹೋಲ್ ಪವರ್ 1/3 ಅಂದರೆ 4 ಬರಿಬೋದಲ್ಲ, ಪ್ಲಸ್ ಇಂಟು ಮೈನಸ್ ಅಂದರೆ -1/3 ಇಂಟು 64 ಹೋಲ್ ಪವರ್ 1/3 ಅಂದರೆ 4 ಸ್ಕ್ವೇರ್ ಅಂದರೆ 16 ಬರ್ತದೆ. ಅಂದರೆ 4 - 1/16 3 is 48 ಬಂತು. ಹೌದಾ? ನೋಡಿ, 1/48ನ ಡಿವೈಡ್ ಮಾಡ್ಕೋಬೇಕು. 48 1 ಡಿವೈಡ್ ಮಾಡಬೇಕಂದ್ರೆ ಪಾಯಿಂಟ್ ತೊಗೊಂಡ್ವಿ ಅಂದರೆ 0 ಬರಿಬೋದು, ಮತ್ತೊಂದು 0 ತೊಗೋಬೇಕು, 100 ಆಗ್ತದೆ. 48 2s ಅಲ್ಲ, 90 ಸಮಥಿಂಗ್ ಬಂತು, 96 ಅಂದರೆ 4 ಬಂತು. ಹೌದಾ? ಈ ಥರ ಬರ್ತದೆ. ಅಂದರೆ ಇದನ್ನು ಅಪ್ರಾಕ್ಸಿಮೇಟ್ಲಿ ಈ ಥರ ಬರ್ಕೊಂಡೆ ಅಂದರೆ 4 - 0.02 ಅಂದ್ಕೊಂಡೆ ಅಂದರೆ ಎಷ್ಟು ಬರ್ತದೆ? 3.98 ಹತ್ರ ಬರುತ್ತೆ. ಹೌದಾ? 3.98 ಹತ್ರ ಬರುತ್ತೆ ಅಂದರೆ ಇದಿದಲ್ಲ 3.97 ಇದು ಬರ್ಬೋದು ಆನ್ಸರು. ಆಯ್ತಲ್ಲ? ನೋಡಿ, ಇಲ್ಲಿ ಈ ಸ್ಟೆಪ್ನ ಡೈರೆಕ್ಟಾಗಿ ಬರಿಬೋದು ನಾವು.
ಅದಕ್ಕೆ ಐಡಿಯಾ ಯಾವ ಥರ ಬರಬೇಕು ಅಂದರೆ ಕ್ಯೂಬ್ ರೂಟ್ ಇತ್ತು ಅಂದ್ಕೊಳ್ಳಿ. ನೋಡಿ, ಕ್ಯೂಬ್ ರೂಟ್ ಇತ್ತು ಅಂದರೆ ಯಾವಾಗಾದರೂ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಥವಾ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಈ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ ತಾನೆ. ಈ ಫಾರ್ಮುಲಾ ಯೂಸ್ ಮಾಡಿದೆ ಡೈರೆಕ್ಟಾಗಿ ಯಾವ ಥರ ಬರಿತೀವಿ ನೋಡಿ, ಕ್ಯೂಬ್ ರೂಟ್ ಇತ್ತು ಅಂದರೆ ಇದಕ್ಕೆ ನೋಡಿ 63 ಹೋಲ್ ಪವರ್ 1/3 ಇತ್ತು ಅಂದರೆ ಇದಕ್ಕೆ ಹತ್ರ ಇರೋದು ಯಾವುದು 64 ಹೋಲ್ ಪವರ್ 1/3 ಹೌದಾ. ಇದಕ್ಕೆ ಪ್ಲಸ್ ಮಾಡಬೇಕಾ ಮೈನಸ್ ಮಾಡ್ಕೋಬೇಕಾ? 64 ಇದೆ, ಅದು 63 ಆಗಬೇಕಂದ್ರೆ ಮೈನಸ್ ಮಾಡ್ಬೇಕು ತಾನೆ. ಅದಕ್ಕೆ ಮೈನಸ್ ಎಷ್ಟು ಮಾಡಬೇಕು 1/, ನೋಡಿ ಕ್ಯೂಬ್ ರೂಟ್ ಇದೆ ತಾನೆ, ಅದಕ್ಕೆ ಇಂಟು 3 ಮಾಡಿ. ಇಲ್ಲಿ ಇಂಟು 3 ಮಾಡ್ತೀನಿ ಅಂದರೆ ಅದಕ್ಕಿಂತ ಒಂದು ಕಮ್ಮಿ ಮಾಡಿಕೊಂಡು ಅದನ್ನು ಮಾಡ್ಕೋಬೇಕಿದೆ. ಅಂದರೆ ಇಲ್ಲಿ 64 ಇನ್ ಕ್ಯೂಬ್ ರೂಟ್ ಏನು 4 ತಾನೆ, ಹಾಗಾದ್ರೆ 4 ಸ್ಕ್ವೇರ್ ಅಂದರೆ 16 ಡೈರೆಕ್ಟಾಗಿ ಬರ್ಕೊಂಡೆ. ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಅದು ಬಂದ್ಬಿಡುತ್ತೆ. ಅಂದರೆ ಡೈರೆಕ್ಟಾಗಿ ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ. ಈಗೇನೋ ನೋಡಿ ಬೇರೆದು ಯಾವ್ದಾದ್ರು ಕೊಟ್ಟಿದ್ದಾರೆ ಅಂದ್ಕೊಡಿ, ಜಸ್ಟು ಪ್ರಾಕ್ಟೀಸಿಗೆ. ಈಗ 28 ಪವರ್ 1/3 ಕೊಟ್ಟರು ಅಂದ್ಕೊಡಿ. ನಮಗೆ 27 ಗೊತ್ತಿದೆ ತಾನೆ, ಅದಕ್ಕೆ ಇಲ್ಲಿ ಏನು ಬರ್ಕೊತೀನಿ 27 ಹೋಲ್ ಪವರ್ 1/3 ಪ್ಲಸ್ 1 ಮಾಡಿದ್ರೆ 28 ತಾನೆ, ಅದಕ್ಕೆ ಇಲ್ಲಿ ಪ್ಲಸ್ 1/, ನೋಡಿ ಇಲ್ಲಿ 1/3 ಇದೆ ಅಂದರೆ ಇಲ್ಲಿ ಇಂಟು 3 ಮಾಡಬೇಕು. 27 ಇನ್ ಕ್ಯೂಬ್ ರೂಟ್ 3 ಅಲ್ಲ, ಅದಕ್ಕೆ 3 ಸ್ಕ್ವಯರ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬರುತ್ತೆ ಹೌದಲ್ಲ. ಅಂದರೆ ಇಲ್ಲಿ 3 ಇತ್ತು ಅಂದರೆ ಇಲ್ಲಿ ಸ್ಕ್ವಯರು, ಇಲ್ಲಿ 4 ಇತ್ತು ಅಂದರೆ ಇಲ್ಲಿ ಕ್ಯೂಬ್, ಈ ಥರ ಆಯ್ತಲ್ಲ, ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ಯಾವ್ದಾರು ಒಂದು ಪವರ್ 4 ಕೇಳಿದ್ರು ಅಂದ್ಕೊಳ್ಳಿ, ಅದನ್ನು ಡೈರೆಕ್ಟ್ ಮಾಡ್ಬೋದು ನೋಡಿ. ಪವರ್ 4 ಹೇಳ್ತಾ ಇದ್ದೀನಿ ಯಾವ್ದಾದ್ರು. ಈಗ 18 ಪವರ್ 1/4 ಕೇಳಿದ್ದಾರೆ. ನಮಗೆ 2 ಪವರ್ 4 ಅಂದರೆ 16 ತಾನೆ, ಹೌದಾ. 16 ತೊಗೊಂಡ್ಬಿಡ್ತೀನಿ ಇಲ್ಲಿ. 16 ಪವರ್ 1/4 ಪ್ಲಸ್, ಯಾಕಂದರೆ ಪ್ಲಸ್ ಮಾಡಿದ 18 ಅಲ್ಲ, ಎಷ್ಟು ಮಾಡ್ಕೋಬೇಕು 2/, ಪವರ್ 4 ಇದಲ್ಲ, ಅದಕ್ಕೆ ಇಲ್ಲಿ 4 ಇಂಟು ಇದು ಮಾಡ್ಕೊಂಡಾಗ ಎಷ್ಟು ಬರುತ್ತೆ 2 ತಾನೆ. ಹಾಗಾದ್ರೆ ಇಲ್ಲಿ 4 ಇದೆ ಅಂದರೆ ಕ್ಯೂಬ್ ಮಾಡಬೇಕು, 2 ಕ್ಯೂಬ್ ಮಾಡಬೇಕು. ಇದು ಮಾಡ್ಕೊಂಡ್ರೆ ಇದು ಸಿಂಪ್ಲಿಫೈ ಆಗ್ತದೆ ಆಯ್ತಲ್ಲ. ಅಂದರೆ ಡೈರೆಕ್ಟಾಗಿ ಯಾವುದೇ ಪವರ್ ಇದ್ರೂ ಈ ಥರ ಸಿಂಪ್ಲಿಫೈ ಮಾಡ್ಕೋಬೋದು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂಗೆ ಬರ್ತಾ ಹೋಗುತ್ತೆ. ಅದಕ್ಕೆ ಐಡಿಯಾ ಗೊತ್ತಿಲ್ಲ ಆಯ್ತಲ್ಲ. ಅದಿಷ್ಟು ಮಾಡ್ಕೋಬೇಕಂತ ಏನಿಲ್ಲ, ಈ ಶಾರ್ಟ್ಕಟ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಬರಿಬೋದು. ಇಲ್ಲಿ ಏನು ಹೇಳ್ತಲ್ಲ ಅದ್ರದ್ದು ಪ್ಲಸ್ ಮೈನಸ್ ನೋಡ್ಕೋಬೇಕು. ಇದು ಬರಬೇಕು ಅಂದರೆ ಅದನ್ನು ಇಲ್ಲಿ ನ್ಯೂಮರೇಟಲ್ಲಿ ಬರ್ಕೊತೀವಿ. ಡಿವೈಡೆಡ್ ಬೈ ಇಲ್ಲಿ 3 ಇತ್ತು ಅಂದರೆ 3, ಇಲ್ಲಿ 3 ಬರ್ಕೊಂಡ್ರೆ ಅಂದರೆ ಇಲ್ಲಿ ಸ್ಕ್ವಯರ್ ಮಾಡಬೇಕು. ಇದು 4 ಆಗುತ್ತಲ್ಲ, ಅದಕ್ಕೆ 4 ಸ್ಕ್ವಯರ್ ಇದೆ. ಇಲ್ಲಿ ನೋಡಿ ಕ್ಯೂಬ್ ಇದೆ, ಇಲ್ಲೊಷ್ಟಕ್ಕೆ ಸ್ಕ್ವಯರ್ ಮಾಡಿದೆ. ಪವರ್ 4 ಇತ್ತು, ಅದಕ್ಕೆ ಇಲ್ಲೇ ಮಾಡ್ಕೊಂಡಿದ್ದೀವಿ ಕ್ಯೂಬ್. ಈ ಥರ ಮಾಡ್ಕೊಂಡು ಹೋಗ್ತೀವಿ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ ನೋಡಿ. ಎಫ್ ಆಫ್ ಎಕ್ಸ್ ಅಂದರೆ ಏನು ಕೊಟ್ಟಿದ್ದಾರೆ 2x ಕ್ಯೂಬ್ ಪ್ಲಸ್ 7x ಪ್ಲಸ್ 1, 7x ಪ್ಲಸ್ 1. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ 6x ಸ್ಕ್ವೇರ್ ಪ್ಲಸ್ 7. ಫಾರ್ಮುಲಾ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಹೌದಾ. ನೋಡಿ ಎಕ್ಸಿಗೆ 2 ತೊಗೊತೀನಿ, ಡೆಲ್ಟಾ ಎಕ್ಸ್ಗೆ 0.001 ತೊಗೊಂಡೆ ಅಂದರೆ ಅವಾಗಲೇ ಏನು ಬರ್ಬೋದು ಎಫ್ ಆಫ್ 2.001 ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇದಲ್ಲ, ಅದನ್ನು ಎಫ್ ಆಫ್ 2 ತೊಗೊತೀನಿ ಪ್ಲಸ್ ಎಫ್ ಡ್ಯಾಶ್ ಆಫ್ 2 ಇಂಟು 0.001. ಹೌದಾ. ಎಫ್ ಆಫ್ 2 ಅಂದರೆ ಎಕ್ಸ್ ಇರೋ ಜಾಗದಲ್ಲಿ 2 ಬರೀಬೇಕಲ್ಲ, 2 ಇಂಟು 8 ಪ್ಲಸ್ 7 ಇಂಟು 2 ಪ್ಲಸ್ 1 ಪ್ಲಸ್ ಎಫ್ ಡ್ಯಾಶ್ ಆಫ್ 2 ಅಂತ ಹೇಳಿದ್ರೆ ಇದಕ್ಕೆ 2 ಬರೀಬೇಕಲ್ಲ, 6 ಇಂಟು 4 ಪ್ಲಸ್ 7 ಇಂಟು 0.001. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. 8 2 ज़ा 16 ಪ್ಲಸ್ 14 ಪ್ಲಸ್ 1 ಪ್ಲಸ್ 6 4 ज़ा 24 ಪ್ಲಸ್ 7 ಇಂಟು 0.001 20 31 ಪ್ಲಸ್ 31 ಇಂಟು 0.001 ಅಂದರೆ ಎಷ್ಟು ಬರುತ್ತೆ 0.031. ಹೌದಾ. ಅದು ಆನ್ಸರ್ 31.031 ಬರ್ತದೆ, ಥರ್ಡ್ ಒನ್ ಬರುತ್ತೆ ಅಷ್ಟೇ. ಹೌದಾ. 31.031. ಐಡಿಯಾ ಗೊತ್ತಾಯ್ತಲ್ಲ. ನೋಡಿ ಎರಡಕ್ಕೆ ಸೇಮ್ ಮಾಡ್ಕೊಂಡಿದ್ವಿ. ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಿಕೊಂಡು ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಹೌದಾ. ಈ ಥರ ಪ್ರಾಬ್ಲಮ್ಸ್ ಆಲ್ರೆಡಿ PU ಅಲ್ಲೂ ಮಾಡಿದ್ವಿ, CET ಅಲ್ಲೂ ಕೇಳ್ಬೋದು. ಹೌದಾ. ಅಪ್ರಾಕ್ಸಿಮೇಟ್ ಚೇಂಜ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ tan 45 degree 30 minute
ಗಿವನ್ 1 ಡಿಗ್ರಿ ಇಸ್ ಈಕ್ವಲ್ ಟು 0.0175 ರೇಡಿಯನ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕಿಲ್ಲಿ. ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ನ ಏನು ತೊಗೊತೀನಿ ಅಂದರೆ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ ತೊಗೊಂಡೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ. ನೆಕ್ಸ್ಟ್ ಫಾರ್ಮುಲಾ ಸೇಮು. ವಿ ನೋ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಹೌದಾ? ನೋಡಿ, ಇಲ್ಲಿ ಏನು ಕೇಳಿದ್ರು, 45 ಡಿಗ್ರಿ 30 ಮಿನಿಟ್ ಅಂತ ಹೇಳಿದ್ದಾರೆ. ಹೌದಾ? ಹಾಗೆ ನೋಡಿ, ಇಲ್ಲಿ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 45 ಡಿಗ್ರಿ, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು 30 ಮಿನಿಟ್. 30 ಮಿನಿಟ್ ಅಂದರೆ ಹಾಫ್ ಡಿಗ್ರಿ ಬರೀಬೋದಲ್ಲ, ಯಾಕಂದರೆ 1 ಡಿಗ್ರಿ ಅಂತ ಹೇಳಿದ್ರೆ 60 ಮಿನಿಟ್ ಗೊತ್ತಿದೆ ನಮಗೆ. 1 ಡಿಗ್ರಿ ಅಂದರೆ 60 ಮಿನಿಟ್ ಅಲ್ಲ, ಹಾಗಾದ್ರೆ ಹಾಫ್ ಡಿಗ್ರಿ ಅಂದರೆ 30 ಮಿನಿಟ್ ಆಗ್ಬಿಡೋದು. ಅದನ್ನು ಮತ್ತೆ ರೇಡಿಯನ್ಸಲ್ಲಿ ಚೇಂಜ್ ಮಾಡಬೇಕು ನೋಡಿ, ಯಾಕಂದರೆ ರೇಡಿಯನ್ಸಲ್ಲಿ ಕೊಟ್ಟಿದ್ದಾರೆ ತಾನೆ. ಹಾಗಾದ್ರೆ ಇದನ್ನೇನು ಬರೀಬೋದು, 1/2 ಇಂಟು 0.0175 ರೇಡಿಯನ್ಸ್. ಹೌದಾ? ಇಷ್ಟು ಬರ್ಕೊಂಡಿರ್ತೀನಿ ಡೆಲ್ಟಾ ಎಕ್ಸ್ನ. ನಾನು ಇಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಎಫ್ ಆಫ್ 45 ಡಿಗ್ರಿ ಪ್ಲಸ್ 30 ಮಿನಿಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಆಫ್ 45 ಡಿಗ್ರಿ ಪ್ಲಸ್ ಎಫ್ ಡ್ಯಾಶ್ ಆಫ್ 45 ಡಿಗ್ರಿ ಇಂಟು ಡೆಲ್ಟಾ ಎಕ್ಸ್. ಅಂದರೆ ಎಫ್ ಆಫ್ 45 ಡಿಗ್ರಿ ಅಂದರೆ ಏನು ಬರೀಬೋದು, ಟ್ಯಾನ್ 45 ತಾನೆ, ಅದು ರೇಡಿಯನ್ಸಲ್ಲಿ ಬರ್ಕೊಂಡ್ರೆ ಟ್ಯಾನ್ π/4 ಪ್ಲಸ್ ಎಫ್ ಡ್ಯಾಶ್ ಆಫ್ 45 ಅಂದರೆ ಸೀಕೆಂಡ್ ಸ್ಕ್ವಯರ್ π/4 ಇಂಟು 1/2 ಇಂಟು 0.0175 ಅಂತ. ಟ್ಯಾನ್ 45 ಡಿಗ್ರಿ ಅಂದರೆ 1 ಪ್ಲಸ್ ಸೀಕೆಂಡ್ ಸ್ಕ್ವಯರ್ π/4 ಅಂದರೆ √2 ಹೋಲ್ ಸ್ಕ್ವೇರ್ ಅಂದರೆ 2 ಇಂಟು 1/2 ಇಂಟು 0.0175. 2 ಕ್ಯಾನ್ಸಲ್ ಆಯಿತು, 1.0175 ಬರ್ತದೆ. ಹೌದಾ? 1.0175 ಬಂತು, ಫೋರ್ತ್ ಒನ್ನು ಆಯ್ತಲ್ಲ. ನೋಡಿ, ಎಲ್ಲದಕ್ಕೂ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಫಂಕ್ಷನ್ ಯಾವ ಥರ ತೊಗೋಬೇಕು, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಹೇಗೆ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೆ. ಹೌದಾ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 12. The area of a triangle is calculated by using the formula half BC sin A. If the angle A is measured 30 degree with 1% error, then the error in area is given by. ನೋಡಿ, ಇಲ್ಲಿ ಅದರೊಳಗೆ ಕೊಟ್ಟಿರೋ ಅದನ್ನೆಲ್ಲ ರೇಡಿಯನ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕು. ಆಯ್ತಲ್ಲ? ಇಲ್ಲಿ ಅಂದರೆ ಇಲ್ಲಿ ಯಾವ ಥರ ಮಾಡ್ಕೊತೀವಿ ನೋಡಿ. ಈಗ ಗಿವನ್ ನೋಡಿ, ಏರಿಯಾ ಇಸ್ ಈಕ್ವಲ್ ಹಾಫ್ BC ಸೈನ್ A. ಹೌದಾ? ಇದು ಆ್ಯಕ್ಚುಲಿ ಏರಿಯಾ ಆಫ್ ದ ಟ್ರಯಾಂಗಲ್. ಇದು ಬಿ ಮತ್ತು ಸಿ ಅಂದರೆ ಸೈಡು, ಇದು ಆ್ಯಂಗಲ್. ಹೌದಾ? ಇಫ್ ದ ಆ್ಯಂಗಲ್ ಎ ಈಸ್ ಮೆಷರ್ಡ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ? ವಿತ್ 1% ಎರರ್ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಇಲ್ಲಿ ಎ ಈಕ್ವಲ್ ಟು 30 ಡಿಗ್ರಿ. 30 ಡಿಗ್ರಿ ಅಂತ ಹೇಳಿದ್ರೆ ಆ್ಯಕ್ಚುಲಿ π/6 ರೇಡಿಯನ್ನು. ಎರರ್ನ ಏನಂತ ಕೊಟ್ಟಿರೋದು, 1% ಆಫ್ ಎ ಅಂದರೆ 1/100 ಇಂಟು π/6 ರೇಡಿಯನ್. ಹೌದಾ? ಅಥವಾ π/600 ರೇಡಿಯನ್. ಹೌದಾ? ಇಷ್ಟು ಕೊಟ್ಟಿದ್ದಾರೆ. ದೆನ್ ಎರರ್ ಇನ್ ಏರಿಯಾ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ನಾವು ನೋಡಿ, ಏರಿಯಾ ಇಸ್ ಈಕ್ವಲ್ ಹಾಫ್ BC ಸೈನ್ ಎ ಅಲ್ಲ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡೆ ಅಂದರೆ ಡಿರವೇಟಿವ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಎ ಮಾಡ್ಕೊಂಡಿದ್ವಿ. ಅವಾಗಲ್ಲಿ ಹಾಫ್ BC ಕಾನ್ಸ್ಟೆಂಟ್, ಸೈನ್ ಎ ಡಿಫ್ರೆನ್ಷಿಯಲ್ ಕಾಸ್ ಎ ಬರುತ್ತೆ. ಹೌದಾ? ದೇರ್ಫೋರ್ ಎರರ್ ಇನ್ ಏರಿಯಾ ಫಾರ್ಮುಲಾ ಏನು ಗೊತ್ತಿರೋದು, ಎರರ್ ಇನ್ ಏರಿಯಾ ಅಂದರೆ ಡಿರವೇಟಿವ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಎ ಇಂಟು ಡೆಲ್ಟಾ ಎ. ಹೌದಾ? ಡಿರವೇಟಿವ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಎ ಅಂದರೆ ಹಾಫ್ BC ಕಾಸ್ ಎ ಇಂಟು ಡೆಲ್ಟಾ ಎ. ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ ಅಷ್ಟೇ. ಹಾಫ್ BC ಇಂಟು ಕಾಸ್ ಎ ಅಂತ ಹೇಳಿದ್ರೆ π/6. ಹೌದಾ? ಎರರ್ ಅಂದರೆ π/600 ಇದೆ. ಹೌದಾ? ಕಾಸ್ π/600 ವ್ಯಾಲ್ಯೂ √3/2 ಅಲ್ಲ, ಹಾಫ್ BC ಇಂಟು √3/2 ಇಂಟು π/600. 4 6 24 ಅಲ್ಲ, ಅಂದರೆ BC √3/2400 ಬರ್ತದೆ.
2400 √3 BC ಬರ್ತದೆ. ಇದೊಂದು ಪೈ ಇದೆ, ಪೈ ಅಂದರೆ ಫಸ್ಟ್ ಒಂದು ಬರ್ತದೆ. ಐಡಿಯಾ ಗೊತ್ತಲ್ಲ. ಅದು ನೋಡಿ, ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎರಡೂ ಆ್ಯಂಗಲ್ನ ನಾವು ಯಾವುದ್ರೊಳಗೆ ಬರ್ಕೊತಿದ್ವಿ, ರೇಡಿಯನ್ ಮೆಷರಲ್ಲೇ ಬರ್ಕೋಬೇಕು. ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಆ್ಯಂಗಲ್ ಯಾವಾಗಲೂ ಯಾವುದ್ರಲ್ಲಿ ಇರಬೇಕು ಅಂದರೆ ರೇಡಿಯನ್ ಮೆಷರಲ್ಲೇ ಬರೀಬೇಕು. ಆಯ್ತಲ್ಲ, ಇಲ್ಲಿ ಅದು ಇಂಪಾರ್ಟೆಂಟ್ ನಮಗೆ. ಯಾಕೆ ಎಲ್ಲ ಕಡೆ ನಾವು ಈ ಥರದ್ದು ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ರೇಟ್ ಆಫ್ ಚೇಂಜ್ ಯಾವುದಕ್ಕೆ ಚೇಂಜ್ ಮಾಡ್ಬೇಕು, ನಾವು ರೇಡಿಯನ್ ಮೆಷರಿಗೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 13. The tangent at 1, -2 on the curve x³ - 3y - 7 = 0 is inclined to x-axis at an angle ಅಂತ ಹೇಳಿದ್ದಾರೆ. ಹೌದಾ? ಅದು ನೋಡಿ, ಇನ್ಕ್ಲಿನೇಷನ್ ಆಫ್ ಅ ಲೈನ್ ಕೇಳಿದ್ದಾರೆ, ಅಂದರೆ ಆ್ಯಂಗಲ್ ಕೇಳಿದ್ದಾರೆ ಅಷ್ಟೇ. ಅದು ಕಂಡುಹಿಡಿಬೇಕು ಅಂದರೆ ಸ್ಲೋಪ್ ಕಂಡುಹಿಡ್ಕೊಂಬಿಟ್ರೆ ಅಂದರೆ ಈಸಿ ಆಗುತ್ತೆ. ನೋಡಿ, x³ - 3y - 7 = 0. ಡೈರೆಕ್ಟ್ dy/dx ಬರಿಬೋದಾ? ಪ್ಯಾರಾಮೆಟ್ರಿಕ್ ಡಿಫ್ರೆನ್ಷಿಯೇಷನ್ ಹೇಳಿದ್ವಿ. ಮೈನಸ್ ಇದೇನು ಬರ್ಕೊತಿದ್ವಿ ಅಂದರೆ df/dx ಅಥವಾ ∂f/∂x ∂f/∂y ಬರಿತಿದ್ವಿ. ಹೌದಾ? ಡೈರೆಕ್ಟಾಗೂ ಮಾಡ್ಕೋಬೋದು ಅಥವಾ ಈ ಥರನೂ ಮಾಡ್ಬೋದು. ಮೈನಸ್ ∂f/∂x ಅಂದರೆ ಡಿರವೇಟಿವ್ ಆಫ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ y ಆಸ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಡಿಫ್ರೆನ್ಷಿಯನ್ನು 3x² ∂f/∂y ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು y ಟ್ರೀಟಿಂಗ್ x ಆಸ್ ಕಾನ್ಸ್ಟೆಂಟ್. ಅಗರ್ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಡಿಫ್ರೆನ್ಷನ್ 0. -3y ದ ಡಿಫ್ರೆನ್ಷನ್ -3. 3 ಕ್ಯಾನ್ಸಲ್ ಆಗಿಲ್ಲ, ಏನು ಬರುತ್ತೆ ಅಂದರೆ dy/dx = x². ಹೌದಾ? ಅಟ್ ಪಾಯಿಂಟ್ ಏನು ಕೇಳಿರೋದು 1, -2. ಹೌದಾ? 1, -2 ಅಲ್ಲ. ಅದರಲ್ಲಿ ಸ್ಲೋಪ್ ಏನಾಗುತ್ತೆ, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಹೇಳಿದ್ರೆ = dy/dx at 1, -2. ಹೌದಾ? ಅಂದರೆ ಎಕ್ಸಿಗೆ 1 ಬರ್ಕೊಂಡೆ ಅಂದರೆ 1² ಅಂದರೆ 1 ಆಯಿತು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ ಟ್ಯಾನ್ ಥೀಟಾ ಅಲ್ಲ, ಟ್ಯಾನ್ ಥೀಟಾ = 1 ಆಯಿತು. ಅಂದರೆ ಥೀಟಾ ಏನು ಬರುತ್ತೆ, π/4, 45 ಡಿಗ್ರಿ ಬರ್ತದೆ ಅಷ್ಟೇ. ಆನ್ಸರ್ ತಗೊಳ್ಬೋದು. ಹೌದಾ? ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇನ್ಕ್ಲಿನೇಷನ್ ಆಫ್ ಎ ಲೈನು, ಸ್ಲೋಪು, ಈಕ್ವೇಷನ್ ಆಫ್ ಎ ಟ್ಯಾಂಜೆಂಟು, ಈಕ್ವೇಷನ್ ಆಫ್ ನಾರ್ಮಲು ಮತ್ತು ಪಾಯಿಂಟ್, ಇಷ್ಟು ಕ್ಯಾಲ್ಕುಲೇಟ್ ಮಾಡೋದು ಕೇಳ್ತಾ ಇರ್ತಾರೆ CETಯಲ್ಲಿ. ಹೇಗೆ ಐಡಿಯಾ ಗೊತ್ತಿರಲಿ. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಕರ್ವ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಮತ್ತು ನೋಡಿ, ಡಿಫ್ರೆನ್ಷಿಯೇಷನ್ ಇದೇ ಥರ ಮಾಡ್ಕೋಬೇಕಂತೇನಿಲ್ಲ. ಇದು ಈಸಿ ಇದೆ, ಡೈರೆಕ್ಟಾಗೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 3x² - 3 × dy/dx = 0 ಆಗುತ್ತೆ. ಇದು ಈ ಕಡೆ ತೊಗೊಂಡ್ವಿ ಅಂದರೆ 3x² = 3 × dy/dx. 3 ಕ್ಯಾನ್ಸಲ್ ಆಗಿ dy/dx = x². ಹೌದಾ? ಇದೇ ಬರುತ್ತೆ ಸೇಮು. ಅದು ನೋಡಿ, ಈ ಮೆಥಡು ಗೊತ್ತಿರಲಿ. ಇದು ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ನು ಗೊತ್ತಿರಬೇಕು. ಅದು ಗೊತ್ತಿತ್ತು ಅಂದರೆ ಏನಾದ್ರು ಇಲ್ಲಿ ಕಾಂಪ್ಲಿಕೇಟೆಡ್ ಇತ್ತು ಅಂದರೆ x³ × y² ಈ ಥರ ಎಲ್ಲ ಇತ್ತು ಅಂದರೆ ಇದು ಈಸಿಯಾಗಿ ಬಂದುಬಿಡ್ತದೆ. ಅದಕ್ಕೆ ಈ ಐಡಿಯಾನು ಗೊತ್ತಿರಲಿ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮು 14. Problem number 14. The slope of the normal to the curve y = x² + 3x + 2 at the point. ನೋಡಿ, ಫಸ್ಟ್ ಟ್ಯಾಂಜೆಂಟ್ ಕಂಡು ಹಿಡ್ಕೊಳ್ಳಿ. ಅದನ್ನು ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ಕೊಂಡ್ವಿ ಅಂದರೆ ಸ್ಲೋಪ್ ಆಫ್ ನಾರ್ಮಲ್ ಬರ್ತದೆ. ಹೌದಾ? ಅಂದರೆ ಅಲ್ಲಿ ಏನು ಕೊಟ್ಟಿರೋದು, y = x² + 3x + 2. ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ dy/dx = 2x + 3. ಡೈರೆಕ್ಟ್ ಬರಿಬೇಕು ನೋಡಿ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನಾಗುತ್ತೆ = -2, 0 ತಾನೆ. ಹಾಗಾದ್ರೆ 2 × -2 + 3. ಇದು x ಅನ್ಕೋಬೇಕು, ಇದು y ಅನ್ಕೋಬೇಕು. ಎಕ್ಸಿಗೆ -2 ಬರ್ಕೊಂಡಿದ್ವಿ ಅಂದರೆ -4 + 3 ಅಂದರೆ -1. ಸ್ಲೋಪ್ ಆಫ್ ಟ್ಯಾಂಜೆಂಟ್ -1 ಬಂತು ಅಂದರೆ ಸ್ಲೋಪ್ ಆಫ್ ನಾರ್ಮಲ್ ಏನು ಬರೀತೀವಿ ಅಂದರೆ ಇದನ್ನು ರೆಸಿಪ್ರೋಕಲ್ ಮಾಡ್ಕೊಂಡ್ರೆ 1, ಸೈನ್ ಚೇಂಜ್ ಮಾಡಬೇಕು ಅಂದರೆ +1 ಬರುತ್ತೆ ಅಷ್ಟೇ. ಅಂದರೆ ಫಸ್ಟ್ 1 ಬರುತ್ತೆ ಅಷ್ಟೇ. ಹೌದಾ? ಈಸಿದೆ. Next, problem number 15. The point on the curve where the normal to the curve makes equal intercept with the axis r ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಈಕ್ವಲ್ ಇಂಟರ್ಸೆಪ್ಟ್ಸ್ ಇತ್ತು ಅಂದರೆ ಇಂಪಾರ್ಟೆಂಟ್ ನಮಗೆ ಏನು ಗೊತ್ತಿರಬೇಕು ಅಂದರೆ ಸ್ಲೋಪ್ ಈಸ್ ಆಲ್ವೇಸ್ +1 or -1 ಬರ್ತದೆ. ನೋಡಿ,
ಅದಕ್ಕೆ ಇಂಪಾರ್ಟೆಂಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈಕ್ವಲ್ ಇಂಟರ್ಸೆಪ್ಟ್ ಅಂತ ಹೇಳಿದ್ದಾರೆ ಅಂದರೆ ಸ್ಲೋಪ್ ಆಫ್ ನಾರ್ಮಲ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಕೊಟ್ಟಾಗೆ ಆಯ್ತಲ್ಲ. ಈಗ ನೋಡಿ ಅದು ಇಂಪಾರ್ಟೆಂಟ್ ನಮಗೆ ಪ್ಲಸ್ ಆರ್ ಮೈನಸ್ 1 ಕೊಟ್ಟಿದ್ದಾರೆ ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡಿ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. 9y² ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 9 ಇಂಟು 2y ಇಂಟು dy/dx ಇಸ್ ಈಕ್ವಲ್ ಟು 3x² ಬರುತ್ತೆ. ದಟ್ ಇಂಪ್ಲೈಸ್ dy/dx ಇಸ್ ಈಕ್ವಲ್ ಟು 3x² ಡಿವೈಡ್ ಬೈ 9 2 18y ಬಂತು. ಹೌದಾ? ನೋಡಿ ಈಗ ಈ ಪಾಯಿಂಟ್ನ ಸ್ಲೋಪ್ ಆಫ್ ನಾರ್ಮಲ್ ಇಸ್ ಪ್ಲಸ್ ಆರ್ ಮೈನಸ್ 1 ಅಂತ ಹೇಳಿದ್ದಾರೆ ಅಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟು ಏನಾಗುತ್ತೆ, ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ಬೇಕು ತಾನೆ. ಹಾಗಾದ್ರೆ ಮೈನಸ್ ಆರ್ ಪ್ಲಸ್ 1 ತೊಗೋಬೋದು. ಹೌದಾ? dy/dxನ ಮೈನಸ್ ಆರ್ ಪ್ಲಸ್ 1 ತೊಗೊಂಡೆ ಅಂದರೆ ಇದು ಮೈನಸ್ ಆರ್ ಪ್ಲಸ್ 1 ಇಸ್ ಈಕ್ವಲ್ ಟು 3x² ಬೈ 18y. ಹೌದಾ? ಈ ಕಂಡೀಷನ್ ಯೂಸ್ ಮಾಡ್ಕೊಳ್ಳಿ ಸರ್. ಇದು 3 1s 3 6 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಮೈನಸ್ ಆರ್ ಪ್ಲಸ್ 6y ಇಸ್ ಈಕ್ವಲ್ ಟು x² ಬಂತು. ಹೌದಾ? ನೋಡಿ ಈಗ ಇವೆರಡು ಈಕ್ವೇಷನ್ನ ಯೂಸ್ ಮಾಡ್ಕೋಬೇಕು. 1 and 2 ಯೂಸ್ ಮಾಡ್ಕೊಂಡ್ರಿ ಅಂದರೆ ಏನು ಪಾಯಿಂಟ್ ಬರುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಫ್ರಮ್ 1 and 2 ಇಲ್ಲಿ y² ಇದೆ, ಇಲ್ಲಿ ಬರೀ y ಇದೆ. ಹಾಗಾದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತೀನಿ. 36y² ಇಸ್ ಈಕ್ವಲ್ ಟು x⁴ ಬಂತು. ಹೌದಾ? ಹಾಗಾದ್ರೆ y² ಇಸ್ ಈಕ್ವಲ್ ಟು x⁴ ಬೈ 36. ಇದನ್ನು 2 ಅಂದ್ಕೊಳ್ಳಿ. ಫ್ರಮ್ 1 and 2 9y² ಇಸ್ ಈಕ್ವಲ್ ಟು x³ ಇದೆ. y² ಅಂದರೆ x⁴ ಬೈ 36 ಅಲ್ಲ. 9 ಇಂಟು x⁴ ಬೈ 36 ಇಸ್ ಈಕ್ವಲ್ ಟು x³. 9 1s 9 4s x⁴ ಇಸ್ ಈಕ್ವಲ್ ಟು 4x³. ಹೌದಾ? ಹಾಗಾದ್ರೆ x ಇಸ್ ಈಕ್ವಲ್ ಟು 4 ಬಂದ್ಬಿಡುತ್ತೆ. ನೋಡಿ ಒಂದು ವ್ಯಾಲ್ಯೂ ಅಂತ ಗೊತ್ತಾಯಿತು. x ಇಸ್ ಈಕ್ವಲ್ ಟು 4. ನೋಡಿ ಇಲ್ಲೂ 4 ಕೊಟ್ಟಿದ್ದಾರೆ, ಇಲ್ಲೂ 4 ಕೊಟ್ಟಿದ್ದಾರೆ, ಇಲ್ಲೂ 4 ಕೊಟ್ಟಿದ್ದಾರೆ. y ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ತಾನೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಬಂದ್ಬಿಡುತ್ತೆ. 9y² ಈಕ್ವಲ್ ಟು x³. 9y² ಇಸ್ ಈಕ್ವಲ್ ಟು 4³ 4³ ಅಂದರೆ 4 4s 16 16 4s 64. y² ಇಸ್ ಈಕ್ವಲ್ ಟು 64 ಬೈ 9 ಬರುತ್ತೆ. ಹಾಗಾದ್ರೆ y ಇಸ್ ಈಕ್ವಲ್ ಟು ಪ್ಲಸ್ ಆ ಮೈನಸ್ √64 ಬೈ 9. √64 ಅಂದರೆ 8, √9 ಅಂದರೆ 3. ಪ್ಲಸ್ ಆ ಮೈನಸ್ 8/3 ಮತ್ತು 4 ಬರಬೇಕು. ಅಂದರೆ 4 ಪ್ಲಸ್ ಆ ಮೈನಸ್ 8/3. ಫಸ್ಟ್ ಒಂದು ಬರುತ್ತೆ ಸರ್. ಐಡಿಯಾ ಗೊತ್ತಾಯ್ತಲ್ಲ? ನೋಡಿ ಆದರೆ ಇಲ್ಲೊಂದು ಐಡಿಯಾ ನಮಗೆ ನೆನ್ಪಿಟ್ಕೊಳ್ಳೇಬೇಕಿದಲ್ಲಿ. ಈಕ್ವಲ್ ಇಂಟರ್ಸೆಪ್ಟ್ಸ್ ಅಂತ ಇತ್ತು ಅಂದರೆ ಸ್ಲೋಪ್ನ ಏನು ತಗೋಬೇಕು ನಾವು, ಪ್ಲಸ್ ಆರ್ ಮೈನಸ್ 1. ಅದು ಇಂಪಾರ್ಟೆಂಟ್ ನಮಗೆ, ಅದು ಗೊತ್ತಾಗಲೇಬೇಕು. ಆಯ್ತಲ್ಲ? ಯಾಕಂದರೆ ಎಷ್ಟೊಂದು ಕಡೆ ಅದನ್ನು ಕೇಳ್ತಾ ಇದ್ದಾರೆ. ಈಕ್ವಲ್ ಇಂಟರ್ಸೆಪ್ಟ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡ್ಕೊತೀವಿ. ನೋಡಿ ಈ ಥರ ಪ್ರಾಬ್ಲಮಲ್ಲೂ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ನೋಡಿ ಇದರಲ್ಲಿ ಏನಾದ್ರು ಈಗ 4 8/3ನ ಫಸ್ಟ್ ಇದಕ್ಕೆ ಸ್ಯಾಟಿಸ್ಫೈ ಆಗ್ತದೆ ಅಂತ ಚೆಕ್ ಮಾಡ್ಕೊಳೋದು. ಹೌದಾ? ಕೊಟ್ಟಿರೋ ಪಾಯಿಂಟ್ನೆಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು. ಯಾವ್ದಾದ್ರು ಒಂದೇ ಒಂದು ಪಾಯಿಂಟ್ ಸ್ಯಾಟಿಸ್ಫೈ ಆಯಿತು ಅಂದರೆ ಅದೇ ಆನ್ಸರು. 2 ಪಾಯಿಂಟ್ ಏನಾದ್ರು ಸ್ಯಾಟಿಸ್ಫೈ ಆಯಿತು ಅಂದರೆ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಮತ್ತೆ ಆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಪ್ಲಸ್ ಆರ್ ಮೈನಸ್ 1 ಯಾವ್ದು ಬರುತ್ತೋ ಅದು ಆನ್ಸರ್ ಮಾಡ್ಕೊಂಡು ಆಯಿತು. ಹೌದಾ? ಅದಕ್ಕೆ ಈ ಥರ ಮಾಡ್ಕೋಬೋದು. ಅದಕ್ಕೆ ಐಡಿಯಾ ಗೊತ್ತಿರಲಿಲ್ಲ ಸರ್. ನೆಕ್ಸ್ಟ್ ಒನ್ ನೋಡಿ, ಪ್ರಾಬ್ಲಮ್ ನಂಬರ್ 16. Problem number 16. The curve y minus e power xy plus x equal to 0 has a vertical tangent line at the point ಅಂತ ಹೇಳಿದ್ದಾರೆ. ನೋಡಿ ವರ್ಟಿಕಲ್ ಟ್ಯಾಂಜೆಂಟ್ ಅಟ್ ಲೈನ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ವರ್ಟಿಕಲ್ ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತೇಳಿ. ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ಸ್ಲೋಪ್ನ ಏನು ತೊಗೋಬೇಕು ಅಂದರೆ ಇನ್ಫಿನಿಟಿ ತೊಗೋಬೇಕು. ಹೌದಾ? ಸ್ಲೋಪ್ ಇನ್ಫಿನಿಟಿ ತೊಗೊಂಡ್ಬಿಟ್ಟು ಟ್ರೈ ಮಾಡಬೇಕು. ನೋಡಿ ಇಲ್ಲಿ ಈ ಪ್ರಾಬ್ಲಮ್ನ ಆನ್ಸರ್ ಟು ಕ್ವಶನ್ ಹೇಳೋದು ಹೇಗೆ ನೋಡ್ಕೊಳ್ಳಿ. ಈಗ 1,1 ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತಾ? ನೋಡಿ ವೈನು 1 ಇದೆ, ಎಕ್ಸು 1 ಇದೆ. ಹೌದಾ? ಇದಂತೂ 0 ಬರೋಲ್ಲ, ಅದಕ್ಕೆ ಇದಂತೂ ಆನ್ಸರ್ ಅಲ್ಲ. ನೋಡಿ ಇಲ್ಲಿ ಎಕ್ಸಿಗೆ 0 ವೈಗೆ 1 ಬರಿಬೇಕು. ಎಕ್ಸಿಗೆ 0 ವೈಗೆ 1 ಅಂದರೆ ಮೈನಸ್ e⁴ 0 ಪ್ಲಸ್ 0. ಇದು 0 ಬರುತ್ತಲ್ಲ, ಇದು ಬರ್ಬೋದು.
ನೋಡಿ ಎಕ್ಸಿಗೆ 1 ವೈಗೆ 0 ಹೌದಾ, ಅಂದರೆ ಇದು 0 ಮೈನಸ್ ಇ ಪಾಸ್ 0 ಪ್ಲಸ್ 1 ಈಕ್ವಲ್ 0 ಇದನ್ನು ಬರುತ್ತಲ್ಲ, ಯಾಕಂದ್ರೆ ಇ ಪಾಸ್ 0 ಅಂದರೆ 1 ಆಗುತ್ತೆ, ಇವೆರಡರಲ್ಲಿ 1 ಬರ್ಬೋದು. ನೋಡಿ ಎಕ್ಸಿಗೆ -1 ವೈಗೆ -1 ಬರ್ಕೊಂಡ್ರೆ ಇ ಹಾಗೆ ಉಳಿದ್ಬಿಡುತ್ತೆ, ಅದಕ್ಕೆ ಇದನ್ನು ಬರೋಲ್ಲ. ನೋಡಿ ಆನ್ಸರು 2 ಅಥವಾ 3 ಅಲ್ಲ. ನೋಡಿ ಈಗ ಸ್ಲೋಪ್ ಇನ್ಫಿನಿಟಿ ಬರಬೇಕು, ಅದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ಕೊತೀನಿ. ನೋಡಿ dy by dx is equal to minus, differentiate the function with respect to x, treating y as constant ತಾನೆ, ಡೈರೆಕ್ಟ್ ಬರಿಬೋದಾ, y ನ ಕಾನ್ಸ್ಟೆಂಟ್ ಅಂದ್ಕೊಂಡ್ರೆ 0 e ಪವರ್ ಎಕ್ಸ್ ವೈ ದ ಡಿಫ್ರೆನ್ಷನ್ ಎಕ್ಸ್ ವೈ, ಮತ್ತು ಚೇನ್ ರೂಲ್ ಎಕ್ಸ್ ವೈ ದ ಡಿಫ್ರೆನ್ಷನ್ y ಬರಿಬೋದು, ಯಾಕಂದರೆ y ಕಾನ್ಸ್ಟೆಂಟ್ ಅಲ್ಲ, ಪ್ಲಸ್ ಎಕ್ಸ್ ಇನ್ ಡಿಫ್ರೆನ್ಷನ್ 1 ಡಿವೈಡೆಡ್ ಬೈ ಡೋ ವೈ, ಅಂದರೆ ವಿತ್ ರೆಸ್ಪೆಕ್ಟ್ ಟು y ಮಾಡ್ಕೋಬೇಕು, ಮತ್ತು ಎಕ್ಸ್ ದ ಕಾನ್ಸ್ಟೆಂಟ್ ಅಂದ್ಕೋಬೇಕು, y ದ ಡಿಫ್ರೆನ್ಷನ್ 1 ಮೈನಸ್ ಇ ಪವರ್ ಎಕ್ಸ್ ವೈ ಇಂಟು ಎಕ್ಸ್ ಬರುತ್ತೆ, ಅದು ಡಿಫ್ರೆನ್ಷನ್ 0 ಇಷ್ಟು ಬರುತ್ತಲ್ಲ. ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಟ್, ಈಗ ಸೆಕೆಂಡ್ ಆಪ್ಷನ್ ಅಂದ್ಕೊಂಡೆ ಅಂದರೆ ಪಾಯಿಂಟ್ 0,1 ಇದೆ, 0,1ನ ಸಬ್ಸ್ಟಿಟ್ಯೂಟ್ ಮಾಡೋದು, ಅಂದರೆ ಎಕ್ಸಿಗೆ 0 ವೈಗೆ 1 ಮಾಡ್ಕೊಂಡೆ ಅಂದರೆ ಮೈನಸ್ ಆಫ್ ಎಕ್ಸಿಗೆ 0 ಅಂದರೆ ಇದು ಇ ಪವರ್ 0 ತಾನೆ, ಮೈನಸ್ ಇ ಪವರ್ 0 ಅಂದರೆ 1 ಇಂಟು 1 ಪ್ಲಸ್ 1 ಡಿವೈಡ್ ಬೈ 1 ಮೈನಸ್ 0, ಅಂದರೆ ಇದೇನು ಬರ್ತದೆ ಅಂದರೆ ಇದು 0 ಬರುತ್ತೆ, ಹೌದಾ. ಈಗ ಸೆಕೆಂಡ್ 1 ಅಲ್ಲ, ಅದು ಆನ್ಸರು ತರ್ಡ್ 1 ಬರ್ತದೆ, ಹೌದಾ. ನೋಡಿ ಈ ಥರ ಮಾಡ್ಕೊಂಡು ಅಂದರೆ ಈಸಿ ಆಗುತ್ತೆ, ಈಗ ತರ್ಡ್ 1 ಚೆಕ್ ಮಾಡ್ಬೋದು. ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್, ನೋಡಿ ಎಕ್ಸಿಗೆ 1 ವೈಗೆ 0 ಅಂದರೆ ಇ ಪವರ್ 0 ಅಂದರೆ 1 ಇಂಟು ವೈ 0 ಅಲ್ಲ, ಪ್ಲಸ್ 1 ಡಿವೈಡ್ ಬೈ 1 ಮೈನಸ್ ಎಕ್ಸಿಗೆ 1 ವೈಗೆ 0 ಬರ್ಕೊಂಡೆ ಅಂದರೆ ಇದು ಇ ಪವರ್ 0 ಇಂಟು 1 ಬರುತ್ತೆ, ಅಂದರೆ 1 ಮೈನಸ್ 1 0, ಎನಿ ನಂಬರ್ ಬೈ 0 ಅಂದರೆ ಏನಾಗ್ತದೆ ಇನ್ಫಿನಿಟಿ ಬಂದ್ಬಿಡುತ್ತೆ, ಹೌದಾ. ಈಗ ಆಪ್ಷನ್ 3 ಬಂದ್ಬಿಡುತ್ತೆ. ಇದೊಂದು ಈ ಐಡಿಯಾ ಗೊತ್ತಿತ್ತು ಅಂದರೆ ಸಿಂಪ್ಲಿಫೈ ಮಾಡ್ಕೋಬೋದು, ಆಯ್ತಲ್ಲ. ಈಗ ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ಟು ಆನ್ಸರ್ ಹೋಗಿದ್ವಿ, ಇದನ್ನು ಆನ್ಸರ್ ಟು ಕ್ವಶನಿಗೆ ಹೋಗಿದ್ವಿ, ಹೌದಾ. ಆನ್ಸರ್ ಟು ಕ್ವಶನ್ ಐಡಿಯಾ ಗೊತ್ತಲ್ಲಿ, ಅಂದರೆ ಆನ್ಸರ್ ಟು ಕ್ವಶನ್ ಮಾಡ್ಕೋಬೇಕಂದ್ರೆ ಏನೇನು ಮಾಡ್ಕೊತೀವಿ ನಾವು, ಫಸ್ಟ್ ಪಾಯಿಂಟ್ಸ್ನ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಯಾವ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡ್ಕೋಬೇಕು. ಏನೋ ಎರಡೆರಡು ಸ್ಯಾಟಿಸ್ಫೈ ಆಯಿತು ಅಂದರೆ ಸ್ಲೋಪ್ನ ಕ್ಯಾಲ್ಕುಲೇಟ್ ಮಾಡಬೇಕು, 2 ಪಾಯಿಂಟ್ ಹತ್ತು, ಅವಾಗೂ ಡೈರೆಕ್ಟಾಗಿ ಬಂದ್ಬಿಡುತ್ತೆ, ಆಯ್ತಲ್ಲ. ಇಲ್ಲಿ ಅದು ರೆಗ್ಯುಲರ್ ಮಾಡ್ಕೋಬೇಕಂದ್ರೆ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ, ಅದನ್ನ ಈಸ್ ಈಕ್ವಲ್ ಟು 1/0 ಅಂದ್ಕೊಂಬಿಟ್ಟು ಈಕ್ವೇಟ್ ಮಾಡಿ, ಅವಾಗ ಎಕ್ಸ್ ವೈ ವ್ಯಾಲ್ಯೂ ಬಂದ್ಬಿಡುತ್ತೆ, ಆ ಥರನೂ ಮಾಡ್ಬೋದು, ಆಯ್ತಲ್ಲ. ಪ್ರಾಬ್ಲಮ್ ನಂಬರ್ ನೆಕ್ಸ್ಟ್ 17 ಕೊಡಿ. ದ ಆಪ್ಸಿಸ್ ಆಫ್ ದ ಪಾಯಿಂಟ್ ಆನ್ ದ ಕರ್ವ್ ಅಂತ ಹೇಳಿದ್ದಾರೆ, ಅಂದರೆ ಆಪ್ಸಿಸಾಗಿ ಕಂಡುಹಿಡಿಬೇಕು. 3y is equal to 6x minus 5x cube, ದ ನಾರ್ಮಲ್ ಅಟ್ ವಿಚ್ ಪಾಸಸ್ ಟು ದ ಆರಿಜಿನ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಈ ಥರ ತೊಗೊತೀನಿ ನೋಡಿ, ಈಗ ಕರ್ವ್ ಈ ಥರ ಇದೆ ಅಂದ್ಕೊಳ್ಳಿ, ಅಲ್ಲಿ ಈ ಪಾಯಿಂಟ್ H, K ಅಂತ ತೊಗೊತೀನಿ ನೋಡಿ, ಇದು ಆಪ್ಸಿಸಾಗಿ ಕಂಡುಹಿಡಿಬೇಕು, ಅಂದರೆ H ಕಂಡುಹಿಡಿಬೇಕು. ಇದು ಟ್ಯಾಂಜೆಂಟ್ ಅಂದ್ಕೊತೀನಿ, ನಾರ್ಮಲ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ತಾನೆ, ಮತ್ತು ಅದು ಯಾವುದಿಂದ ಪಾಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಆರಿಜಿನಿಂದ ಪಾಸ್ ಆಗುತ್ತೆ ಅಂತ ಹೇಳಿದ್ರು, ಹೌದಾ. ಕರ್ವ್ ಈಕ್ವೇಷನ್ ಏನು ಕೊಟ್ಟಿರೋದು, 3y is equal to 6x minus 5x cube, ಹೌದಾ. ಹಾಗೆ ನೋಡಿ ಇಲ್ಲಿ ಈ ಪಾಯಿಂಟ್ ಕರ್ವ್ ಮೇಲೆ ಬರುತ್ತೆ ತಾನೆ, ಹೌದಾ. ಹಾಗಾದ್ರೆ H, K ಲೈ ಆನ್ ಕರ್ವ್ ಅಂತ ತಗೊಂಡೆ ಅಂದರೆ ಅವಾಗ ಇಲ್ಲೇನು ಬರೀಬೋದು, 3k is equal to 6h minus 5h cube ಬರೀಬೋದಲ್ಲ, ಇದನ್ನ 1 ಅಂತ ತೊಗೊಂಡಿರ್ತೀನಿ. ನೆಕ್ಸ್ಟ್ ನೋಡಿ ಸ್ಲೋಪ್ ಆಫ್ ನಾರ್ಮಲ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ. ಈಗ ಅದಕ್ಕೆ ಫಸ್ಟಿಗೆ ನಾವು 3y is equal to 6x minus 5x cube ಇದೆ ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದಲ್ಲ. ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ 3 ಇಂಟು dy by dx is equal to 6 minus 5 ಇಂಟು 3x ಸ್ಕ್ವಯರ್ ಬರುತ್ತೆ. 3ನ ಡಿವೈಡ್ ಮಾಡಿಕೊಂಡ್ವಿ ಅಂದರೆ dy by dx is equal to 2 minus 5x ಸ್ಕ್ವಯರ್ ಬಂತು. ಇನ್ನು ಈಕ್ವೇಷನ್ ನಂಬರ್ 2. ಹಾಗಾದ್ರೆ ಇದ್ರ ಮೇಲೆ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ dy by dx ಅಟ್ H, K ಅಂದ್ಕೊಂಡೆ ಅಂದರೆ, ಅಥವಾ 2 ಬೇಡನು 2 minus 5h ಸ್ಕ್ವಯರ್ ಬರೀಬೋದು. ಇದೇನು ನಮಗಿನ್ನು ಸ್ಲೋಪ್ ಆಫ್ ಟ್ಯಾಂಜೆಂಟ್ ತಾನೆ. ಹಾಗಾದರೆ ಸ್ಲೋಪ್ ಆಫ್ ನಾರ್ಮಲ್ ಏನಾಗ್ಬೋದು, ಇದನ್ನು ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡಬೇಕಲ್ಲ, ಅಂದರೆ -1/2 minus 5h ಸ್ಕ್ವಯರ್ ಬರೀಬೋದಾ. ನೋಡಿ ಸ್ಲೋಪ್ ಆಫ್ ನಾರ್ಮಲ್ ಡೈರೆಕ್ಟಾಗಿ ಬರೀಬೋದಾ. 2 ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ ಅಂದರೆ ಏನು ಬರೀತೀವಿ, y2 minus y1 ಅಲ್ಲ, ಅಂದರೆ k minus 0/x2 minus x1 ಅಂದರೆ h minus 0 is equal to -1/2 minus 5h ಸ್ಕ್ವೇರ್, ಹೌದಾ. ಹಾಗಾದ್ರೆ ಇಲ್ಲಿ k ಏನಾಗ್ಬೋದು, k by h is equal to
ಮೈನಸ್ನ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡಿದೆ ಅಂದರೆ 1/5h² - 2 ಅಥವಾ k h/5h² - 2 ಇದನ್ನ 2 ಅಂತ ತೊಗೊತೀನಿ. ನೋಡಿ ಫ್ರಮ್ 1 and 2 ನಾವು ಏನು ಕಂಡುಹಿಡಿಬೇಕು, ನಾವು ಹೆಚ್ ಕಂಡುಹಿಡಿಬೇಕು ತಾನೆ, ಹಾಗಾದ್ರೆ ಕೇನ ರಿಮೂವ್ ಮಾಡಬೇಕು. ಅದಕ್ಕೆ ಇಲ್ಲಿ ಏನು ಬರ್ಕೊತೀವಿ ಅಂದರೆ ಫ್ರಮ್ 1 and 2 3 into k ಬದಲಿ h/5h² - 2 is equal to, ಯಾಕಂದ್ರೆ 3 into y ಅಲ್ಲ, 3 into k ಅಲ್ಲ, k ಬದಲಿ ಅದು ಬರ್ಕೊಂಡಿದ್ದೀವಿ, is equal to 6h - 5h³ ಇದೆ, ಹೌದಾ? ಅಥವಾ ಇದನ್ನು 3h ಡಿವೈಡೆಡ್ ಬೈ 5h² - 2, ಇದರಲ್ಲಿ h ಕಾಮನ್ ತೊಗೊಂಡೆ ಅಂದರೆ 6 - 5h². ನೋಡಿ h ಕ್ಯಾನ್ಸಲ್ ಆಯಿತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 3 is equal to 5h² - 2 into 6 - 5h², ಹೌದಾ? ನೋಡಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊಂಡು ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿದ್ರೆ ಹೆಚ್ ವ್ಯಾಲ್ಯೂ ಬರುತ್ತೆ. ಅಥವಾ ಆನ್ಸರ್ ಟು ಕ್ವಶನು ಹೋಗ್ಬೋದು. ನೋಡಿ ಆನ್ಸರ್ ಟು ಕ್ವಶನ್ ಈಸಿ ಆಗುತ್ತೆ. ಫಸ್ಟ್ ಆಪ್ಷನ್ ಟ್ರೈ ಮಾಡ್ತೀನಿ. ಹೆಚ್ಚಿಗೆ 1 ಅಂತ ಕೊಟ್ಟಿದ್ದಾರಲ್ಲ, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರ್ತಿದೆ, 3 is equal to 5 - 2 into 6 - 5. ಸ್ಯಾಟಿಸ್ಫೈ ಆಗುತ್ತಲ್ಲ. 5 - 2 ಅಂದರೆ 3, 6 - 5 ಅಂದರೆ 1, 1 into 3 ಅಂದರೆ 3, ಹೌದಾ? ಈಗ ಸ್ಯಾಟಿಸ್ಫೈ ಆಗ್ತದೆ, ದೇರ್ಫೋರ್ ಫಸ್ಟ್ ಒನ್ ಆನ್ಸರ್ ಬರುತ್ತೆ ಅಷ್ಟೇ, ಹೌದಾ? ಏನೋ ಫಸ್ಟ್ ಒನ್ ಬರಲಿಲ್ಲ ಅಂದರೆ ಸೆಕೆಂಡ್ ಒನ್ ಈ ಥರ ಟ್ರೈ ಮಾಡ್ಕೊಂಡು ತೊಗೋಬೇಕು. ಅಥವಾ ಮಲ್ಟಿಪ್ಲೈ ಮಾಡಿಕೊಂಡು ಬೈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿದ್ದು ಬರುತ್ತೆ. ಆದರೆ ಆನ್ಸರ್ ಟು ಕ್ವಶನ್ ಈಸಿ ಆಗಿಬಿಡುತ್ತೆ, ಡೈರೆಕ್ಟಾಗಿ ಮಾಡ್ಕೊಳ್ಳಿ. ನೋಡಿ ಈ ಥರದ್ದು ಕೇಳ್ಬೋದು, ಐಡಿಯಾ ಗೊತ್ತಿರಬೇಕಿಲ್ಲಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 18 ನೋಡ್ಕೊಳ್ಳಿ. The equation of the tangent to the curve y is equal to e power mod x at the point where the curve cuts the line x equal to 1 ಅಂತ ಹೇಳಿದ್ದಾರೆ, ಹೌದಾ? ಅಂದರೆ 1 ಪಾಯಿಂಟ್ ಕೊಟ್ಟಿದ್ದಾರೆ, x equal to 1 ಅಂತೇಳಿ. x equal to 1ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇನ್ನೊಂದು ಪಾಯಿಂಟ್ ಬರ್ತದೆ, ಹಾಗಾದರೆ y equal to e power mod x ತಾನೆ, ಗಿವನ್ x is equal to 1 ಆಯಿತು. ಹಾಗಾದ್ರೆ y ಏನಾಗ್ಬಿಡುತ್ತೆ, e power 1 ಅಂದರೆ e ಆಯಿತು. ದೇರ್ಫೋರ್ ಪಾಯಿಂಟ್ ಆನ್ ದ ಕರ್ವ್ ಏನಾಯಿತು, ಪಾಯಿಂಟ್ ಆನ್ ದ ಕರ್ವ್ ಈಸ್ 1, e ಬರಿತೀವಿ, ಯಾಕಂದರೆ y e ಅಲ್ಲ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕೇಳಿರೋದಲ್ಲ, ಸ್ಲೋಪ್ ಕಂಡುಹಿಡಬೇಕು. y equal to e power mod x ಇದೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ dy by dx is equal to e power mod x ಡಿಫ್ರೆನ್ಷನ್ e power mod x, ಮತ್ತು mod x ಇನ್ ಡಿಫ್ರೆನ್ಷನ್ mod x by x, ಹೌದಾ? ಅಟ್ ಏನು ಕಂಡುಹಿಡಿಬೇಕು, dy by dx at x is equal to 1 ಅಲ್ಲ, ಅಂದರೆ e power 1 into 1/1 ಆಗುತ್ತಲ್ಲ, ಅಂದರೆ e ಬರ್ತದೆ. e ಅಂದರೆ ಇದು ಸ್ಲೋಪ್ ಇದು. therefore ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನು ಬರೀಬೋದು, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಈಸ್ y - y1 is equal to m into x - x1, ಹೌದಾ? ಅಂದರೆ y - y1 ಅಂತ ಹೇಳಿದ್ರೆ e ಅಲ್ಲ, m ಅಂದರೆ e ಇದೆ ಇಂಟು x - x1 ಅಂದರೆ 1. ಇದು ಸಿಂಪ್ಲಿಫೈ ಮಾಡ್ಕೊಳ್ಳಿ ಇಷ್ಟೇ. y - e is equal to ex - e, - e ಕ್ಯಾನ್ಸಲ್ ಆಗಿ y is equal to ex ಬರುತ್ತೆ ಅಷ್ಟೇ, ಹೌದಾ? y is equal to ex ಬರಬೇಕು, ಅಥವಾ ex minus y equal to 0. ಇಷ್ಟ ಆಯ್ತಲ್ಲ? ನೋಡಿ ex minus y equal to 0 ಆಗಬೇಕು. ಇಲ್ಲಿ 1 ಅಂತ ಪ್ರಿಂಟ್ ಆಗಿದೆ ಸರ್, ಇದನ್ನು ಬರ್ಕೊಂಡಿರಿ, 0 ಮಾಡ್ಕೊಳ್ಳಿ, ಬರುತ್ತೆ. ಐಡಿಯಾ ಗೊತ್ತಾಯ್ತಲ್ಲ? ಪಾಯಿಂಟ್ ಕೊಟ್ಟಿದ್ದು ಅಂದರೆ ಯಾವುದೋ ಸ್ಲೋಪ್ ಕಂಡು ಹಿಡ್ಕೊಳ್ಳಿ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬರೀಬೋದು, ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ 19. ದ ಈಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ವೇರ್ ಇಟ್ ಕ್ರಾಸಸ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ನೋಡಿ ಅಲ್ಲಿ ಕಂಡೀಷನ್ ಕರೆಕ್ಟಾಗಿ ಗೊತ್ತಾಗಬೇಕು, ಪಾಯಿಂಟ್ ಕಂಡು ಹಿಡ್ಕೊಳಕ್ಕೆ. ವೇರ್ ಇಟ್ ಕ್ರಾಸಸ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರು ಅಂದರೆ y ಈಸ್ ಈಕ್ವಲ್ ಟು 0 ಅಂತ ಹೇಳಿ ಅಷ್ಟೇ, ಹೌದಾ? ನೋಡಿ ವೇರ್ ಇಟ್ ಗಿವನ್ ಕ್ರಾಸಸ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿದಾರಲ್ಲ, ದಟ್ ಇಂಪ್ಲಾಯ್ಸ್ ಏನು ಬರೀತೀವಿ, y ಈಕ್ವಲ್ ಟು 0. y ಈಕ್ವಲ್ ಟು 0 ತೊಗೊಂಡೆ ಅಂದರೆ ಅವಾಗ ಇಲ್ಲಿ ಏನು ಬರುತ್ತೆ, ಗಿವನ್ y ಇಂಟು 1 + x² ಇಸ್ ಈಕ್ವಲ್ ಟು 2 - x,
0 into 1 plus x square is equal to 2 minus x. 2 minus x is equal to 0. That implies x is equal to 2 ಬರುತ್ತೆ. And the point on the curve ಏನಾಯಿತು? Point on the curve is 2, 0 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ಸ್ಲೋಪ್ ಕಂಡು ಹಿಡ್ಕೊಂಡ್ಬಿಟ್ರೆ ಸಿಂಪ್ಲಿಫೈ ಆಗಿಬಿಡುತ್ತೆ. ನೆಕ್ಸ್ಟ್ ನೋಡಿ ಗಿವನ್ ಏನಿರೋದು? ಗಿವನ್ y into 1 plus x square is equal to 2 minus x ಅಲ್ಲ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಅಂದರೆ 2x ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂದರೆ dy by dx is equal to -1 ಅಥವಾ 1 plus x square into dy by dx is equal to -1 minus 2xy. ಇದು ಡಿನಾಮಿನೇಟರ್ ತೊಗೊಂಡ್ವಿ ಅಂದರೆ dy by dx is equal to -1 minus 2xy divided by 1 plus x square. ಹೌದಾ? ಸ್ಲೋಪ್ ಕಂಡುಹಿಡಬೇಕಂದ್ರೆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ. ದಟ್ ಇಂಪ್ಲೈಸ್ dy by dx ಅಟ್ ಪಾಯಿಂಟ್ ಏನು ಕೊಟ್ಟಿರೋದು 2, 0 ಈಸ್ ಎಕ್ಸಿಗೆ 2 ವೈಗೆ 0 ಬರೀಬೇಕು. -1 minus 2 into 0 divided by 1 plus 2 square ಅಂದರೆ -1 by 4 plus 1 ಅಂದರೆ 5. ಇದು ಸ್ಲೋಪ್ ಆಯ್ತಲ್ಲ. ಬಟ್ ಹಾಗಾದ್ರೆ ಈಕ್ವೇಷನ್ ಏನಾಗುತ್ತೆ? ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಈಸ್ ನೋಡಿ ಡೈರೆಕ್ಟ್ ಬರೆಯೋಕ್ಕೂ ಒಂದು ಮೆಥಡ್ ಬರುತ್ತೆ. ಸ್ಲೋಪ್ ಇತ್ತು ಅಂದರೆ ಈಕ್ವೇಷನ್ ಬರೆಯೋದಕ್ಕೆ ನೋಡಿ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರೀಬೋದು. ಅಥವಾ y minus y1 is equal to m into x minus x1 ಯೂಸ್ ಮಾಡ್ಬೋದು. ನೋಡಿ ಡೈರೆಕ್ಟಾಗಿ ಬರೀಬೇಕು ಅಂದರೆ ನೋಡಿ ಯಾವಾಗ ಸ್ಲೋಪ್ ಏನಾದ್ರು a by b ಇತ್ತು ಅಂದರೆ ಈಕ್ವೇಷನ್ ಬರೀಬೇಕಂದ್ರೆ ax by ಬರಿತೀವಿ. ನ್ಯೂಮರೇಟ್ರಿಗೆ x ಡಿನಾಮಿನೇಟ್ರಿಗೆ y ಜೊತೆಗೆ ಸೈನ್ನ ಚೇಂಜ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಡೈರೆಕ್ಟಾಗಿ ಏನು ಬರೀಬೋದು? x ಪ್ಲಸ್ 5y ಬರೀಬೋದಲ್ಲ. ಯಾಕಂದ್ರೆ ಸೈನ್ ಚೇಂಜ್ ಮಾಡಿಬಿಟ್ಟೆ ಮೈನಸ್ ಇರೋದು ಪ್ಲಸ್ ಆಯಿತು. ನ್ಯೂಮರೇಟ್ರಿಗೆ x ಡಿನಾಮಿನೇಟ್ರಿಗೆ y ಈಸ್ ಈಕ್ವಲ್ ಟು ಗೊತ್ತಾಗಬೇಕು ಅಂದರೆ ಎಕ್ಸ್ ವೈಗೆ ಈ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ 2 ಮತ್ತು 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನು ಬರುತ್ತೆ? 2 + 0 ಅಂದರೆ 2 ಅಂದರೆ x plus 5y is equal to 2 ಬರುತ್ತೆ. ಫಸ್ಟ್ ಒನ್ ಬರುತ್ತೆ ನೋಡಿ. ಇದು ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟ್ ಬರೀಬೋದು. ಈ ಫಾರ್ ಎಕ್ಸಾಂಪಲು ಸ್ಲೋಪು 2/3 0.1, ಇತ್ತು ಅಂದ್ಕೊಳ್ಳಿ. ಡೈರೆಕ್ಟ್ ಈಕ್ವೇಷನ್ ಹೇಗೆ ಬರೀಬೋದು? 2x minus 3y is equal to 1, 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. 2 minus 3 ಅಂದರೆ -1. ಈ ಥರ ಡೈರೆಕ್ಟ್ ಬರೀಬೋದು. ಆಯ್ತಲ್ಲ? ಏನಂದ್ರೆ ಈಗ ಸ್ಲೋಪು 1/2 0.3, -1 ಇತ್ತು ಅಂದ್ಕೊಳ್ಳಿ. ಅವಾಗ ಏನು ಬರುತ್ತೆ? x minus 2y is equal to 3 plus 2 ಅಂದರೆ 5. ಈ ಥರ ಡೈರೆಕ್ಟಾಗಿ ಈಕ್ವೇಷನ್ ಬರೀಬೋದು. ಹೌದಾ? ಯಾಕೆ ನೋಡಿ ಇಲ್ಲಿ ಏನು ಬರೀತಿದ್ರೆ ಫಸ್ಟ್ ಸೈನ್ ಚೇಂಜ್ ಮಾಡ್ಕೊಂಬಿಟ್ಟೆ x plus 5y ಬಂತು. 0.2, 0 ತಾನೆ. ಈಗ 2, 0 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 2 plus 0 ಅಂದರೆ 2. ಅದಕ್ಕೆ x plus 5y is equal to 2 ಡೈರೆಕ್ಟಾಗಿ ಬರೀಬೋದು. ಆಯ್ತಲ್ಲ? ಇದು ನೋಡಿ ಇದನ್ನು ಐಡಿಯಾ ಗೊತ್ತಿರಲಿ ಯೂಸ್ ಆಗ್ತದೆ. ಆಯ್ತಲ್ಲ? ಪ್ರಾಬ್ಲಮ್ ನಂಬರ್ 19. ನೆಕ್ಸ್ಟ್ ಪ್ರಾಬ್ಲಮ್. ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ದ ಪಾಯಿಂಟ್ ಅಂತ ಹೇಳಿದ್ದಾರೆ. ನೋಡಿ ಇದೊಂದು ಪ್ರಾಬ್ಲಮ್ ಡಿಫರೆಂಟ್ ಇದೆ, ಗೊತ್ತಿರಲಿ. x is equal to t square plus 3t minus 8. y is equal to 2t square minus 2t minus 5 at the point 2, -1. 2, -1 ಅಂದರೆ ಆ್ಯಕ್ಚುಲಿ ಪಾಯಿಂಟು x, y ಇದೆ. ಹೌದಾ? ನೋಡಿ dy by dx ಡೈರೆಕ್ಟ್ ಬರೀಬೋದಾ? dy by dx ಅಂದರೆ dy by dt ತಾನೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. 4t - 2 ಬೈ dx by dt ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. 2t + 3. ಇದು dy by dx ಅಲ್ಲ. dy by dx ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? t ಮೇಲೆ ಡಿಪೆಂಡ್ ಆಗಿದೆ ಅಲ್ಲ. ಹಾಗೆ ನೋಡಿ ಇವೆರಡನ್ನು ಯೂಸ್ ಮಾಡಿಕೊಂಡು t ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ನೋಡಿ ಇಫ್ x is equal to 2 ಅಂದ್ಕೊಂಡೆ ಅಂದರೆ ಇದೇನಾಗ್ಬೋದು? x is equal to t square plus 3t minus 8 ಇದೆ. ಅಥವಾ t square plus 3t minus 8 is equal to x ಬದಲಿ 2 ಬರೀಬೋದು. 2 ಈ ಕಡೆ ತೊಗೊಂಡ್ವಿ ಅಂದರೆ t square plus 3t minus 10 equal to 0. 5 2 ಸಹ ತೊಗೋಬೋದಲ್ಲ. t square plus 5t minus 2t minus 10 equal to 0. t ಕಾಮನ್ ತೊಗೊಂಡೆ ಅಂದರೆ t plus 5 minus 2 ಕಾಮನ್ ತೊಗೊಂಡೆ ಅಂದರೆ t plus 5 equal to 0. ಅಥವಾ t plus 5 into
t minus 2 equal to 0, that implies t equal to minus 5 or t is equal to 2 ಬರುತ್ತೆ ಹೌದಾ. ಇದು ಒಂದು ಐಡಿಯಾ ಯೂಸ್ ಮಾಡಿದ್ವಿ ನೋಡಿ. ಎರಡೆರಡು ವ್ಯಾಲ್ಯೂ ಅಂತೂ ಬರೋಲ್ಲ, ಒಂದೇ ಪಾಯಿಂಟ್ ಇದೆ, ಒಂದೇ ಬರಬೇಕು. ಅದಕ್ಕೆ ಇನ್ನೊಂದು ಯೂಸ್ ಮಾಡ್ತೀವಿ ನೋಡಿ ನಾವು. y is equal to -1 ತೊಗೊಂಡೆ ಅಂದರೆ y ಅಂದರೆ ಏನು ಗೊತ್ತಿರೋದು, 2t ಸ್ಕ್ವೇರ್ ಮೈನಸ್ 2t ಮೈನಸ್ 5. ಇದಕ್ಕೆ -1 ಬರ್ಕೊಂಡ್ವಿ ಅಂದರೆ -1 is equal to 2t ಸ್ಕ್ವೇರ್ ಮೈನಸ್ 2t ಮೈನಸ್ 5. -1 ಈ ಕಡೆ ಮತ್ತು +1 ಆಗುತ್ತಲ್ಲ. 2t ಸ್ಕ್ವೇರ್ ಮೈನಸ್ 2t ಮೈನಸ್ 4 equal to 0 ಹೌದಾ. ಡಿವೈಡಿಂಗ್ ಬೈ 2 ಮಾಡಿದೆ ಅಂದರೆ t ಸ್ಕ್ವೇರ್ ಮೈನಸ್ t ಮೈನಸ್ 2 equal to 0. 2 1 ತೊಗೋಬೋದಲ್ಲ. t ಸ್ಕ್ವೇರ್ ಮೈನಸ್ 2t ಪ್ಲಸ್ t ಮೈನಸ್ 2 equal to 0. t ಕಾಮನ್ ತೊಗೊಂಡ್ವಿ ಅಂದರೆ t ಮೈನಸ್ 2 ಪ್ಲಸ್ 1 ಕಾಮನ್ ತೊಗೊಂಡ್ವಿ ಅಂದರೆ t ಮೈನಸ್ 2 equal to 0 ಅಥವಾ t minus 2 into t plus 1 is equal to 0. That implies t equal to 2 or t equal to -1 ಹೌದಾ. ಹಾಗೆ ಎರಡನ್ನೂ ಕಂಪೇರ್ ಮಾಡಿದೆ ಅಂದರೆ ಟಿಗೆ ಏನಿದೆ ವ್ಯಾಲ್ಯೂ 2 ಇದೆ ತಾನೆ. ಹಾಗೆ ಟಿಗೆ 2 ಬರ್ಕೊಂಬಿಡಿ, ಡೈರೆಕ್ಟಾಗಿ ಸ್ಲೋಪ್ ಬರುತ್ತೆ. ಫ್ರಮ್ 1 ಏನಿರೋದು dy by dx ಅಂದರೆ 4t minus 2 ಡಿವೈಡೆಡ್ ಬೈ 2t plus 3 ಇದೆ ಹೌದಾ. ಈಗ ಟಿಗೆ 1 ಬರ್ಕೊಂಡೆ ಅಂದರೆ ಏನು ಬರ್ಬೋದು, dy by dx at ಟಿಗೆ 2 ಅಲ್ಲ, 8 minus 2 by 4 plus 3 ಅಂದರೆ 6 by 7 ಬರುತ್ತೆ ಹೌದಾ. ಅಂದರೆ ಸೆಕೆಂಡ್ ಒನ್ ಬರುತ್ತೆ ಅಷ್ಟೇ ನೋಡಿ. ಈ ಥರ ಏನಾದ್ರು ಇತ್ತು ಅಂದರೆ ಟಿ ವ್ಯಾಲ್ಯೂ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕಲ್ಲಿ. ಯಾಕಂದರೆ ಡಿಫ್ರೆನ್ಸಿಯೇಷನ್ ಇನ್ ಟರ್ಮ್ಸ್ ಆಫ್ ಟಿ ಬಂದುಬಿಡುತ್ತೆ, ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನಾವು. ಅದಕ್ಕೆ ಐಡಿಯಾ ಗೊತ್ತಿರಲಿ ಆಯ್ತಲ್ಲ. ಸರಿ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದು ಇಂಪಾರ್ಟೆಂಟ್ ಏನು ಐಡಿಯಾ ಗೊತ್ತಿರಲಿ ಅಂದರೆ ಸಿನಾಪ್ಸಿಸ್ ಒಂದ್ಸಲ ಓದ್ಕೊಳ್ಳೇಬೇಕು. ಸಿನಾಪ್ಸಿಸ್ ಓದ್ಕೊಂಡಿರಿ, ಯಾಕಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಎಲ್ಲ ಬರುತ್ತೆ. ಮತ್ತು ಸಬ್ ಟ್ಯಾಂಜೆಂಟ್ ಸಬ್ ನಾರ್ಮಲ್ ಪ್ರಾಬ್ಲಮ್ಸು ಬರುತ್ತೆ. ಅದು ಆ್ಯಕ್ಚುಲಿ PUC ಸಿಲೆಬಸ್ಸಲ್ಲಿಲ್ಲ ಅಲ್ಲಿ. ಅದರದ್ದು ಫಾರ್ಮುಲಾಸ್ ಎಲ್ಲ ಸಿನಾಪ್ಸಿಸಲ್ಲಿ ಕೊಟ್ಟಿದ್ದೀವಿ, ಅದಕ್ಕೆ ಸ್ವಲ್ಪ ಸಿನಾಪ್ಸಿಸ್ ಓದ್ಕೊಂಡಿರಿ ಆಯ್ತಲ್ಲ. ಥ್ಯಾಂಕ್ ಯು.